Hello and welcome again for Sandpoint Academy Belagavi. I am Priyanka. So this is the fourth lecture of SSC JE series wherein I will be discussing in detail about the important topics as well as examples of each and every topic which we will be covering in general intelligence and reasoning. And this particular lecture will be helping you even for PWD exam preparation, RRB, WRD, BBMP, BMRCL and along with ಪ್ಲೇಸ್ಮೆಂಟ್ ಇಂಟರ್ವ್ಯೂಸ್ ಇನ್ ಯುವರ್ ಕಾಲೇಜ್. ಸೊ ಇದು ಜನರಲ್ ಅಂದರೆ ಆಪ್ಟಿಟ್ಯೂಡ್ ಬಗ್ಗೆ ಐತಿದು. ಸೊ ಈ ಲೆಕ್ಚರ್ ನೀವು ಇನ್ ಡೀಟೇಲ್ ಆಗಿ ಟಿಲ್ ದ ಎಂಡ್ ಇಫ್ ಯು ವಾಚ್ ಇಟ್ ದೆನ್ ದೇರ್ ವಿಲ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಕಿ ಹೌ ಯು ಕ್ಯಾನ್ ಅಟೆಂಪ್ಟ್ ದೋಸ್ ಕ್ವಶನ್ ಬಿಕಾಸ್ ಸಮ್ ಆಫ್ ದ ಕ್ವಶನ್ಸ್ ಆರ್ ವೆರಿ ಸಿಂಪಲ್. ಯು ನೀಡ್ ನಾಟ್ ಪುಟ್ ಎನಿ ಅದರ್ ಎಕ್ಸ್ಟ್ರಾ ಎಫರ್ಟ್ಸ್ ಫಾರ್ ದಟ್. ಬಟ್ ಒಂದೊಂದು ಕ್ವಶನ್ಸ್ ಅದಾವು ಸ್ವಲ್ಪ ನೀವು ಅದಕ್ಕೆ ಪ್ರಾಕ್ಟೀಸ್ ಬೇಕಾಕೈತಿ. ಸೊ ಅದು ಯಾವುದೈತಿ, ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವು, ಪ್ರಿಪರೇಷನ್ ಸ್ಟ್ರಾಟಜೀಸ್ ಹೆಂಗೆ ಓದಬೇಕು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನೋದು, ಆಮೇಲೆ ಅದ್ರದ್ದು ಸ್ಯಾಂಪಲ್ ಕ್ವಶನ್ಸ್. ಸೊ ಇದನ್ನೆಲ್ಲ ನಾವು ಈ ವಿಡಿಯೋ ಒಳಗೆ ನೋಡೋಣ. ಓಕೆನಾ. ಸೊ ನಾನು ನಿಮಗೆ ಹೇಳಿದ ಪ್ರಕಾರ ಇದು ಫೋರ್ತ್ ಲೆಕ್ಚರ್ ಅಂತ ಹೇಳೀನಿ. ನಾವು ಇದ್ರ ಒಳಗೆ ವಿ ವಿಲ್ ಬಿ ಕವರಿಂಗ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ. ಸೊ ಇದು ಮೊದಲೇದು ದಟ್ ಈಸ್ ಜನರಲ್ ಅವೇರ್ನೆಸ್ ಆ್ಯಂಡ್ ದ ಡೀಟೇಲ್ಸ್ ಆಫ್ ದ ಸಿಲೆಬಸ್ ಆ್ಯಂಡ್ ದ ಸಿಂಪಲ್ FAQs ಆಫ್ SSC JE. ನಾನು ಮೊದಲು 3 ವಿಡಿಯೋಸ್ ಮಾಡೀನಿ. ಅದರದ್ದು ಲಿಂಕ್ ನಿಮಗೆ ಐ ಬಟನ್ದಾಗ ಸಿಗ್ತೈತಿ ಇಲ್ಲೇ. ಅದನ್ನು ಕ್ಲಿಕ್ ಮಾಡಿರಿ, ಅವೆಲ್ಲ ವಿಡಿಯೋಸ್ ನೋಡ್ರಿ. ಇದನ್ನು ನೋಡಿದ್ರೆ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರ್ತೈತಿ. ಆಮೇಲೆ ನಾ ಈ ವಿಡಿಯೋ ಒಳಗೆ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ರೈಟ್ ಫ್ರಮ್ ವೆರಿ ಮಚ್ ಬೇಸಿಕ್ಸ್. ಸೊ ನೀವು SSC JE ಬಗ್ಗೆ ಆಲ್ರೆಡಿ ಗೊತ್ತಿತ್ತು ಅಥವಾ ಯು ಆರ್ ಆಲ್ರೆಡಿ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮ್ ಅಂದ್ರೆ ನಿಮಗೆ ಭಾರಿ ಈಸಿ ಅನ್ಸೈತಿ ನಂದು ಎಕ್ಸ್ಪ್ಲನೇಷನ್. ಓಕೆ, ಇದೆಲ್ಲ ನನಗೇನು ಗೊತ್ತೈತಪ್ಪ ಅನಿಸ್ತೈತಿ. ಬಟ್ ಫಾರ್ ದ ಫ್ರೆಷರ್ಸ್ ನೀವು ಬಿಗಿನ್ ಮಾಡಬೇಕು. SSC JE ಅಂದ್ರೆ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಯಾವ್ಯಾವ ಸಬ್ಜೆಕ್ಟ್ಸ್ ಅದಾವೆ, ಹೆಂಗೆ ಮಾಡ್ಬೇಕಂದು ನಾನು ಆ ಲೆವೆಲ್ದಿಂದ ಟೀಚ್ ಮಾಡಾಗುತ್ತೆ ನಿಮಗೀಗ. ರೈಟ್ ಫ್ರಮ್ ಬೇಸಿಕ್ಸ್ ನನಗೇನು ಗೊತ್ತಿಲ್ಲ, ನಾನು ಹೆಂಗೆ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ನೀವು ಮೊದಲೇ 3 ವಿಡಿಯೋಸ್ ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತೀರಾ ಫ್ಲೋ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಓಕೆನಾ. ಸೊ ನಾವು ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾವೀಗ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಸ್ಪೆಸಿಫಿಕಲಿ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ವೇಟೇಜು ಅದ್ರೊಳಗೆ ಸ್ಯಾಂಪಲ್ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತೀನಿ. ಓಕೆನಾ. ಸೊ ಫಸ್ಟ್ ಟೈಮ್ ವಿಡಿಯೋ ನೋಡೋರಿಗೆ ನಾನೇನು ಹೇಳ್ಬೇಕಂತಂದ್ರೆ SSC JE ಒಳಗೆ 2 ಪೇಪರ್ಸ್ ಇರ್ತಾವೆ, ಪೇಪರ್ 1, ಪೇಪರ್ 2. ಸೊ ಪೇಪರ್ 1 ವಿಲ್ ಬಿ ಆಬ್ಜೆಕ್ಟಿವ್, ದ್ಯಾಟ್ ಈಸ್ optional questions irtava, and here it is descriptive, that is the way you write your semester end exam. And this paper 1 is conducted for 200 marks. So 100 marks is for general studies, which is having 50 marks of awareness and 50 marks of this one general intelligence and reasoning, and along with that 100 marks of civil engineering questions, and you are having negative marking of 0.25. and this exam irodu 2 hours. So ನೀವು paper 1 qualify ಆದರೆ then you will be eligible for the descriptive paper, that is mains, which is only of civil engineering for 300 marks. ಸೊ ಇದ್ರೊಳಗೆ ಸಬ್ಜೆಕ್ಟ್ ವೇಟೇಜು ಪ್ಯಾಟರ್ನು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸ್ಟೇಜ್ ವೈಸ್ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ಇದ್ರೊಳಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆ್ಯಂಡ್ ದಿಸ್ ಎಕ್ಸಾಮ್ ಇಸ್ ಕಂಡಕ್ಟೆಡ್ ಫಾರ್ 2 hours. ಓಕೆನಾ. ಸೊ ನಾನು ಇದನ್ನು 50 ಮಾರ್ಕ್ಸನ್ನು ಆಲ್ರೆಡಿ ನಾ ಪ್ರೀವಿಯಸ್ ವಿಡಿಯೋ ಒಳಗೆ ಕವರ್ ಮಾಡೇನಿಲ್ಲ. ಲೈಕ್ ನೀವು 50 ಮಾರ್ಕ್ಸ್ ಒಳಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಹೆಂಗೆ ಸ್ಕೋರ್ ಮಾಡ್ಬೇಕು ಅನ್ನೋದು ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳೀನಿ. ಈ ವಿಡಿಯೋ ಒಳಗೆ ಈ 50 ಮಾರ್ಕ್ಸ್ ಇವನ್ ಯು ಕ್ಯಾನ್ ಸ್ಕೋರ್ ಇವನ್ 50 ಔಟ್ ಆಫ್ 50 ಆಲ್ಸೋ ಇಫ್ ಯು ವಾಚ್ ಮೈ ವಿಡಿಯೋ. ಯಾಕಂದ್ರೆ ನಾನು ಆ ಸಿಂಪಲ್ ವೇದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಓಕೆನಾ. ಸೊ ನಮ್ದು ಸ್ಯಾನ್ ಪಾಯಿಂಟ್ ಒಳಗೆ ಇವೆಲ್ಲ ಕೋರ್ಸಸ್ ನಾವು ಆಫರ್ ಮಾಡ್ತೀವಿ. ಗೇಟ್ ಎಕ್ಸಾಮು, PWD, SSC JE, RRB, PGCET. ಸೊ ಎನಿ ಎಕ್ಸಾಮ್ ಇನ್ಕ್ಲೂಡಿಂಗ್ ಗೇಟ್ ಆ್ಯಂಡ್ ಎನಿ ಗೌರ್ಮೆಂಟ್ ಎಕ್ಸಾಮ್ಸ್ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾವು ಟೀಚ್ ಮಾಡ್ತೀವಿ. ನಮ್ದು ಇನ್ಸ್ಟಿಟ್ಯೂಟ್ ಇರೋದು ಬೆಳಗಾವಿ ಒಳಗೆ. ಆಮೇಲೆ ನಾವು we see to it that we teach from the concepts right from the basics, because then only you will be able to ಸ್ಕೋರ್ ವೆಲ್ ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆನಾ. ಸರ್ಫೇಷಿಯಲ್ ಟೀಚ್ ಮಾಡಿದ್ರೆ ನಿಮಗೆ ಸಿಲೆಬಸ್ ಕವರ್ಸ್ ಮಾಡೋ ಸಂಬಂಧ ನಾವು ಟೀಚ್ ಮಾಡಿದ್ವಿ ಅಂದ್ರೆ ನಿಮಗೆ ರಿಸಲ್ಟ್ ಬರೋದಿಲ್ಲ. ರಿಸಲ್ಟ್ ಓರಿಯೆಂಟೆಡ್ ಲರ್ನಿಂಗ್ ಇರಬೇಕು. ಆಮೇಲೆ ನಾವು ಇನಫ್ ನಂಬರ್ ಆಫ್ ನ್ಯೂಮರಿಕಲ್ಸು ಸಾಲ್ವ್ ಮಾಡಿವು ಇನ್ ಗೌರ್ಮೆಂಟ್ ಎಕ್ಸಾಮ್ಸ್. ಆ್ಯಂಡ್ ನಾವು ಟೆಕ್ನಿಕಲ್ ಆಸ್ ವೆಲ್ ಆಸ್ ಜನರಲ್ ಸ್ಟಡೀಸ್ 2 ಕೋರ್ಸ್ ಆಫರ್ ಮಾಡ್ತೀವಿ. ಆ್ಯಂಡ್ ದ ಡ್ಯೂರೇಷನ್ ವೇರೀಸ್ ಫ್ರಮ್ 3 months, 6 months or even 12 months, whether you are opting for online classes or classroom coaching. And even we provide online test series also, and for some exams we are providing study materials. Okay na. So coming back to the fourth lecture of this particular video, that is general intelligence and reasoning. Now we will be discussing how we will be scoring 50 out of 50 for this particular paper. Okay na. So the important topics I have listed here. You will be getting questions on analogy, odd man out, alphabet series, visual reasoning, number series, coding and decoding, directions, syllogism, puzzles, Venn diagram, dictionary order,
blood relation, meaningful order, cubes and dices, mirrors or mirror images, mathematical equations, word formation, seating arrangement, ages, figure series. ಓಕೆನಾ? ಸೊ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮಗೆ ಇವು ಯಾವುದು ಥರದ್ದು ಮೀನಿಂಗ್ ನಿಮಗೆ ಗೊತ್ತಿರೋದಿಲ್ಲ. ಒಂದೊಂದು ಯಾವುದಾದ್ರೂ ಗೊತ್ತಾಗ್ಬೋದು, ಲೈಕ್ ನಂಬರ್ ಸೀರೀಸು ಅಥವಾ ಆಡ್ ಮೆನ್ ಔಟ್ ಇಂಥವೆಲ್ಲ ಗೊತ್ತಾಗ್ಬೋದು. ಬಟ್ ಅದರ್ ಗೊತ್ತಿಲ್ಲ ನಿಮಗೆ. ನಾನು ನಿಮಗೆ ಇನ್ಮ್ಯಾಗ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಏನೂ ಕನ್ಫ್ಯೂಷನ್ ಇರೋದಿಲ್ಲ. ಸೊ ಅನಾಲಜಿ, ಫಸ್ಟ್ ಒನ್ ಅನಾಲಜಿ ತಗೋನು. ಸೊ ಈ ಎಸ್ ಎಸ್ ಸಿ ಜೆ ಇ ಒಳಗೆ ಅನಾಲಜಿ ಒಳಗೆ ಯು ವಿಲ್ ಬಿ ಗೆಟಿಂಗ್, ಐ ಟೋಲ್ಡ್ ಯು ದಿಸ್ ಪೇಪರ್ ಈಸ್ ಕಂಡಕ್ಟೆಡ್ ಆರ್ this general studies will be conducted for 50 marks. Every question will be for 1 mark and there will be 50 questions. Okay na? So ee 50 questions ಒಳಗ 5 to 6 questions ಬರೋದು ನಿಮಗೆ ಅನಾಲಜಿ ಒಳಗನ. So this is very important topic in this aptitude or reasoning you can say. Okay na? So analogy ಅಂದ್ರೆ ಏನ? Comparison. So you are comparing with the two different things and you are trying to get the answer for that. So ಇದ್ರೊಳಗೆ ನಾನು ಸ್ಯಾಂಪಲ್ ಕ್ವಶನ್ಸ್ ಕೊಟ್ಟೇನಿ. ಓಕೆ, ಅಗದಿ ಸ್ಯಾಂಪಲ್ ಕ್ವಶನ್ಸ್. And most of the questions which I have taken in this video are from previous year SSC JE only. Very simple questions are nimu. Easy, even like 5th 6th students can also, standard students can also answer some of the questions in this. So first question ತಗೋನು ನಾವು. ಆಮೇಲೆ ನಾನು ಎಲ್ಲ ಕ್ವಶನ್ಗೂ ಆನ್ಸರ್ ಹೇಳ್ಕೊತ ಹೋಗೋದಿಲ್ಲ, ಯಾಕಂದ್ರೆ ಮೆಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದ್ದೊಳಗದು ನಾನೇನು ಹೇಳೋದಿಲ್ಲ. ನಿಮಗೊಂದು ಇಂಟ್ರೊಡ್ಯೂಸ್ ಮಾಡಾಕತ್ತೆ ನಾನು ಆ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಸೊ ಇಫ್ ಬಾಂಬೆ ಈಸ್ ರಿಟರ್ನ್ ಆಸ್ MY ಹೌ ವಿಲ್ ತಮಿಳ್ನಾಡು ಬಿ ರಿಟರ್ನ್ ಇನ್ ದ್ಯಾಟ್ ಕೋಡ್ ಅಂತ 4 ಆಪ್ಷನ್ಸ್ ಇರ್ತಾವೆ. ಸೊ ಬಾಂಬೆನ ಈ ಟೈಪ್ ಬರೀತಾರು, ತಮಿಳ್ನಾಡನ್ನ ಹೆಂಗೆ ಬರಿಬಹುದು? ಸೊ ಕೋಡಿಂಗ್ ಅಂತೀವಿ ಇದು. ಸೊ ಇದು ಹೆಂಗೈತೆ ಅಂದ್ರೆ ಇಲ್ಲಿ ನೋಡ್ರಿ ನೀವು, ಥರ್ಡ್ ಅಲ್ಫಾಬೆಟ್ ಎಮ್ ಐತಿ, ಇಲ್ಲಿ ಎಮ್ ಐತಿ. 6th ಅಲ್ಫಾಬೆಟ್ ವೈ ಐತಿ, ಇಲ್ಲಿ ವೈ ಐತಿ. ಸೊ ಇಲ್ಲೂ ನೀವು ಹಂಗೆ ತಗೋದು, ಮಲ್ಟಿಪಲ್ ಆಫ್ 3. ಸೊ ನಿಮ್ದು ಆನ್ಸರ್ ಏನು ಬರೈತಿ? MNU. ಸೊ MNU ಎಷ್ಟು ಸಲ ಬರೀತೀರಿ ನೀವು ಇದನ್ನು? MNU 3 ಸಲ ಬರೀತೀರಿ, ಯಾಕಂದ್ರೆ ಇಲ್ಲೂ 3 ಸಲ ಬರ್ದಾರು, 1 2 3. ಸೊ ಇಲ್ಲೇನು ಬರೀತೀರಿ? MNU ಈ ಟೈಪ್. ಸ್ವಲ್ಪ ಥಿಂಕ್ ಮಾಡಿ ಮಾಡಬೇಕು. ಓಕೆ, ಇಲ್ಲೇ ನೀವು ಫಸ್ಟ್ ಟೈಮ್ ಕ್ವಶನ್ ನೋಡ್ತಿದ್ರೆ ನಿಮ್ಗೆ ಯು ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಆನ್ಸರ್. ಬಟ್ ನಿಮ್ಗೆ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಇದ್ವು. ಓಕೆ, ಬಿಕಾಸ್ ಯು ಹ್ಯಾವ್ ಟು ಹ್ಯಾವ್ ವೆರಿ ಗುಡ್ ಪ್ರಾಕ್ಟೀಸ್. ನೀವು ಡೈರೆಕ್ಟಾಗಿ ಎಕ್ಸಾಮ್ದಾಗ ಹೋಗಿ ಅಟೆಂಪ್ಟ್ ಆಗಿ ಮಾಡಬಾರ್ದು, ಯಾಕಂದ್ರೆ ಇಲ್ಲಿ ಟೈಮ್ ಲಿಮಿಟ್ ಇರ್ತೈತಿ. ಇಲ್ಲೇನಾಕೈತಿ, ನೀವು 10 minutes 15 minutes ಇವನ್ ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ನೀವು ಒಂದು ಕ್ವಶನ್ ಆನ್ಸರ್ ಮಾಡ್ಬೋದು. ಬಟ್ ಅಲ್ಲಿ ನೀವು ಟೈಮ್ ಅನ್ನೋದೊಂದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ದೆನ್ ಯು ಶುಡ್ ಪ್ರಾಕ್ಟೀಸ್ ಲಾಟ್ ಆಫ್ ಕ್ವಶನ್ಸ್ ಆನ್ ದಿಸ್. ಆ ಟೈಮ್ದಾಗ ನೀವು ಟೈಮ್ ಸೇವ್ ಮಾಡ್ಕೋತೀರಿ, ಯಾಕಂದ್ರೆ ನಿಮ್ಗೆ ಸಿವಿಲ್ ಇಂಜಿನಿಯರಿಂಗ್ ಕ್ವಶನ್ಸು ಇರ್ತಾವೆ ಈ ಪೇಪರ್ ಒಳಗೆ. ಸೊ ಇದ್ರೊಳಗೆ ನಿಮ್ಗೆ ಟೈಮ್ ಸೇವ್ ಆಯ್ತು. ಅಲ್ಲಿ ಏನಾದರೂ ಸ್ವಲ್ಪ ನ್ಯೂಮರಿಕಲ್ಸ್ ಕೈಂಡ್ ಆಫ್ ಟ್ರಿಕ್ಕಿ ಬಂದಿತ್ತ ನಿಮಗೊಂದು ಸ್ವಲ್ಪ ಹೆಚ್ಚು ಟೈಮ್ ನಿಮಗೆ ಸಿಗ್ತೈತಿ ಥಿಂಕ್ ಮಾಡೋದು. ಓಕೆನಾ, ತಿಳಿತು? ಸೆಕೆಂಡ್ ಟೈಪ್ ಆಫ್ ಕ್ವಶನ್ ಯಾವ ಟೈಪ್ ಬರ್ಬೋದು ಅಂದ್ರೆ, ಇನ್ ದ ಫಾಲೋಯಿಂಗ್ ಕ್ವಶನ್ ಸಿಲೆಕ್ಟ್ ದ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಫಾಲೋ ದ ಸೇಮ್ ರಿಲೇಷನ್ ಆಸ್ ಫಸ್ಟ್ ಪೇರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಸೊ ಇಲ್ಲೊಂದು ಏನೋ ರಿಲೇಷನ್ ಕೊಟ್ಟಾರ ಅವರು, DBU EEZ ಅಂತ ಕೊಟ್ಟಾರ. ಓಕೆ, ಸೊ ದಿಸ್ ಈಸ್ ಆಲ್ರೆಡಿ ಗಿವನ್. ಇದನ್ನೊಂದು ರಿಲೇಷನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲೇನು ಆನ್ಸರ್ ಬರೀತೀರಿ ಅನ್ನೋದು ನೀವು ಕಂಡುಹಿಡಿಬೇಕು. ಸೊ ಇದನ್ನ ಹೆಂಗೆ ಮಾಡ್ತೀರಿ? ಈಗ ಇಲ್ಲಿ ಡಿ ಐತಿ, ಡಿ ಆದ ಕೂಡಲೇ ಇಲ್ಲಿ ಬಿ ಐತಿ, ಅಥವಾ ಡಿ ಆದ ಕೂಡಲೇ ಇಲ್ಲಿ ಇ ಐತಿ. ಸೊ ಡಿ ನೆಕ್ಸ್ಟ್ ಅಲ್ಫಾಬೆಟನೇ ಇ. ಸೊ ಇಲ್ಲಿ ಮತ್ತೆ ಗ್ಯಾಪ್ ಬೇರೆ ಐತಿ, ಇಲ್ಲಿ ಗ್ಯಾಪ್ ಬೇರೆ ಐತಿ. ಸೊ ಇದ್ರದಿಂದ ನೀವು ಒಂದು ರಿಲೇಷನ್ ಫೈಂಡ್ ಔಟ್ ಮಾಡಿ ಇಲ್ಲೇನು ಬರಿಬೋದು ನೀವು? DMM. ಓಕೆ, ಸೊ ಇದು ಹೆಂಗೆ ಮಾಡ್ಬೇಕಂದ್ರೆ ನೀವು ಲೈಕ್ A ಈಸ್ ಫಸ್ಟ್ ಅಲ್ಫಾಬೆಟ್, B ಸೆಕೆಂಡ್ ಅಲ್ಫಾಬೆಟ್, C ಥರ್ಡ್ ಅಲ್ಫಾಬೆಟ್, D ಫೋರ್ತ್ ಅಲ್ಫಾಬೆಟ್. ಆ ಟೈಪ್ 26 ನೀವು ನೆನ್ಪಿಟ್ಕೋಬೋದು. ಅಥವಾ ಇದ್ರ ನಡುವೆ ಏನು ಗ್ಯಾಪ್ ಐತಿ, ಅಥವಾ ಇಲ್ಲಿದಿಲ್ಲಿ ಏನು ಗ್ಯಾಪ್ ಐತಿ, ಇಲ್ಲಿದಿಲ್ಲಿಗೆ ಏನು ಗ್ಯಾಪ್, ಇಲ್ಲಿದೇನು ಗ್ಯಾಪ್ ಐತಿ. ಸೊ ಇದೊಂದು ರಿಲೇಷನ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇದರದೊಂದು ಆನ್ಸರ್ ಕಂಡುಹಿಡಿಬೇಕು. ನೆಕ್ಸ್ಟ್ ಈ ಟೈಪ್ ಕ್ವಶನ್ಸ್ ಭಾಳ ಕೇಳ್ತಾರೋ, ಪೋಲಿಯೋ ಈಸ್ ಟು ವೈರಸ್, ಫುಡ್ ಪಾಯ್ಸನಿಂಗ್ ಈಸ್ ಟು ವಾಟ್ ಅಂತಂದು. ಸೊ ಫುಡ್ ಪಾಯ್ಸನಿಂಗ್ ಈಸ್ ಟು ಬ್ಯಾಕ್ಟೀರಿಯಾ. ಈ ಟೈಪ್ ರಿಲೇಷನ್ ವರ್ಬಲ್ದಾಗ ಭಾಳ ಬರ್ತಾವೆ ಎನಾಲಜಿ ಒಳಗೆ ನಿಮಗೆ. ಓಕೆ, ಲೈಕ್ ಪ್ರೊಫೆಷನ್ ಮೇಲೆ ಬರ್ತಾವೆ, ಯೂನಿಟ್ ಮೇಲೆ ಬರ್ತಾವೆ, ನಾ ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳಿದ್ನಿ. ಓಕೆ, ಲೈಕ್ ಲೆಂತ್ ಈಸ್ ಮೆಜರ್ಡ್ ಇನ್ ಮೀಟರ್ಸ್, ಸೊ ವೇಟ್ ಈಸ್ ಮೆಜರ್ಡ್ ಇನ್ ವಾಟ್, kg ಆರ್ ನ್ಯೂಟನ್. ಈ ಟೈಪ್ ಓಕೆ, ಭಾಳ ಅನಾಲಜಿ ಕ್ವಶನ್ಸ್ ನೀವು ಗೂಗಲ್ದಾಗ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟಿ PDF ಸಿಗ್ತೈತೆ, ಅರೌಂಡ್ 500-600 ಈ ಟೈಪ್ ಅನಾಲಜಿ ಮೇಲೆ. ಓಕೆ, ಸೊ ಅದನ್ನೆಲ್ಲ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟ್, ಇಫ್ ಏರ್ ಈಸ್ ಕಾಲ್ಡ್ ವಾಟರ್, ಈ ಟೈಪದ್ದು ಕ್ವಶನ್ಸ್ ಕೇಳ್ತಾರೆ. ಏರನ್ನು ನೀರು ಅಂತ ಕರಿತೀವಿ, ನೀರನ್ನು ಗ್ರೀನ್ ಕಲರ್ ಅಂತ ಕರಿತೀವಿ. ಗ್ರೀನ್ ಈಸ್ ಕಾಲ್ಡ್ ಡಸ್ಟ್, ಡಸ್ಟ್ ಈಸ್ ಕಾಲ್ಡ್ ಯೆಲ್ಲೋ ಈಸ್ ಕಾಲ್ಡ್ ಕ್ಲೌಡ್. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ಫಿಶ್ ಲಿವ್ ಇನ್? ಓಕೆ, ಸೊ ಫಿಶ್ ಲಿವ್ ಇನ್ ವಾಟರ್. ಬಟ್ ಇಲ್ಲಿ ಆಪ್ಷನ್ಸ್ ನೋಡ್ಕೊತ ಹೋಗ್ರಿ ನೀವು, ಗ್ರೀನ್ ಅಂತೈತಿ. ಸೊ ಇಟ್ ಈಸ್ ಕಾಲ್ಡ್ ಗ್ರೀನ್. ಸೊ ನಿಮ್ಗೆ ಕರೆಕ್ಟ್ ಆನ್ಸರ್ A. ಸೊ ಈ ಟೈಪ್ ಸಿಂಪಲ್ ಕ್ವಶನ್ಸ್. ನೆಕ್ಸ್ಟ್ ಫಿಫ್ತ್ ಒನ್ ಏನೈತಿ?
11:121 13:8. ಸೊ ಸ್ಕ್ವೇರ್ 11 ಸ್ಕ್ವೇರ್ ಇಲ್ಲಿ ಐತಿ, 13 ಸ್ಕ್ವೇರ್ ಇಲ್ಲಿ ಬರುತ್ತೆ ಇಷ್ಟ. ನೆಕ್ಸ್ಟ್ 6th ಒನ್, ಸ್ಕ್ವೇರ್ ಕೇಳ್ತಾರೋ, ಕ್ಯೂಬ್ ಕೇಳ್ತಾರೋ, ಅಥವಾ ಮಲ್ಟಿಪ್ಲೈಯಿಂಗ್ ಕೇಳ್ತಾರೋ, ಅಥವಾ ಸಮ್ ಇದಕ್ಕೊಂದು ಟರ್ಮ್ ಆ್ಯಡ್ ಮಾಡಂತಲೇ ಇದಕ್ಕೆ ಬರ್ತೈತಿ. ಸೊ ಆ ಟೈಪ್ ಒಂದು ಮೆಥಮೆಟಿಕಲ್ ರಿಲೇಷನ್ ನೀವು ಇದ್ರದ್ದು ನಡು ಫೈಂಡ್ ಔಟ್ ಮಾಡ್ಕೋಬೇಕು. ಅದರ್ ರಿಲೇಷನ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್, ಸೊ ಇದ್ರೊಳಗೆ ನಿಮ್ಗೆ ಒಮ್ಮೊಮ್ಮೆ ಇಮೇಜ್ ಫಾರ್ಮ್ಯಾಟ್ದಾಗೂ ಕ್ವಶನ್ಸ್ ಬರ್ತಾವೆ. ಸೊ ಇವೆಲ್ಲ ಬರೋದೇನು ನ್ಯೂಮರಿಕಲ್. ಸೊ ಇವೆಲ್ಲ ಬರೋದು ವರ್ಬಲ್ ಎನಾಲಜೀಸ್ ಅಂತೀವಿ ನಾವು. ಸೊ ಇಲ್ಲೇನ ವಿಚ್ ಸೂಟೇಬಲ್ ಫಿಗರ್ ವಿಲ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಅಂತ ಕೇಳಿ. ಸೊ ಆಪ್ಷನ್ ಎ ಇಲ್ಲೈತಿ, ಬಿ ಇಲ್ಲೈತಿ. ಸೊ ಇವೆರಡು ಥರದ್ದು ಒಂದು ರಿಲೇಷನ್ ನೋಡ್ಕೊರಿ ನೀವು. ಸೊ ಇದು ಏನು ಅಪೋಸಿಟ್ ಆಗೈತಿ. ಸೊ ಈ ಡಯಾಗ್ರಾಮದ್ದು ಏನು ನೀವು ರಿಲೇಷನ್ ಮಾಡಬಹುದು, ಇದನ್ನೆಲ್ಲ ನೋಡ್ಕೊಂಡು ಹೋಗ್ರಿ. ಕ್ಲಿಯರಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಒನ್ ಈಸ್ ಕರೆಕ್ಟ್. ಸೊ ಈ ಆ್ಯರೋ ಇಲ್ಲಿ ಒಳಗೆ ಹಿಂಗೆ ಬರುತ್ತೆ, ಇಲ್ಲಿ ಹಿಂಗೆ ಬರುತ್ತೆ. ಸೊ ಎಕ್ಸಾಕ್ಟ್ಲಿ ಈ ಟೈಪ್ ಇದ್ರದ್ದು ಅಪೋಸಿಟ್. ಸೊ ಇಲ್ಲಿನೂ ಇದರದ್ದು ಅಪೋಸಿಟ್ ತಗೊಂಡು ನಾವು ಅನಲೈಸ್ ಮಾಡ್ತೀವಿ. ಸೊ ಈ ಡಯಾಗ್ರಾಮ್ ಒಳಗೆ ಇದು ನೆಕ್ಸ್ಟ್ ಕ್ವಶನ್, ಆ್ಯಕ್ಚುಲಿ ಕ್ವಶನ್ ನಂಬರ್ 7th. ಸೊ ಇದ್ರೊಳಗೆ ಏನೈತಿ, ಹಿಂಗೆ ಬಂದ ಇಲ್ಲಿ 3 ಲೈನ್ ಐತಿ, ಇದನ್ನು ಅಪೋಸಿಟ್ ತೊಗೊಂಡು ಲೈನ್ ಹಿಂಗೆ ತೊಗೊಂಡರು. ಸೊ ಹಿಂಗೆ ಕರ್ವ್ ಐತಿ. ನೆಕ್ಸ್ಟ್ ಏನು ಬರ್ಬೋದು ಡಯಾಗ್ರಾಮ್, ನೆಕ್ಸ್ಟ್ ಹಿಂಗೆ ಬಂದ ಈ ಟೈಪ್ ನೀವು ಮಾಡ್ಬೋದು. ಓಕೆನಾ, ಸಿಂಪಲ್. ಪ್ರಾಕ್ಟೀಸ್ ಮಾಡಿರಿ, ತಿಳಿದೈತಿ, ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಟಾಪಿಕ್ ಏನಂದ್ರೆ ಇದ್ರೊಳಗೆ ಆಡ್ ಮ್ಯಾನ್ ಔಟ್. ಸೊ ಇದ್ರೊಳಗೂ 3-4 ಕ್ವಶನ್ಸ್ ಬರ್ತಾವೆ ನಿಮಗೆ. ಓಕೆ, ಸೊ ಆಡ್ ಮ್ಯಾನ್ ಔಟ್ ಒಳಗೆ ಒಂದೇನೋ ನಂಬರ್ಸ್ ಕೊಟ್ಟಿರ್ತಾರೋ. ಅಗೇನ್ ಇಟ್ ಕ್ಯಾನ್ ಬಿ ಲೈಕ್ ನ್ಯೂಮರಿಕಲ್ ಆಡ್ ಮ್ಯಾನ್ ಔಟ್ ಆರ್ ಇವನ್ ವರ್ಬಲ್ ಆಡ್ ಮ್ಯಾನ್ ಔಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ 3, 5, 11, 14, 17, 21. ಸೊ ಆಡ್ ಮ್ಯಾನ್ ಔಟ್ ಏನು ಡಿಫ್ರೆಂಟ್ ಐತಿ, ಲೈಕ್ ಇಟ್ ಕ್ಯಾನ್ ಬಿ ಅ ಪ್ರೈಮ್ ನಂಬರ್, ಇವನ್ ನಂಬರ್, ಆಡ್ ನಂಬರ್ ಆರ್ ಮಲ್ಟಿಪಲ್ ಆಫ್ 4, ಮಲ್ಟಿಪಲ್ ಆಫ್ 5. ಈ ಟೈಪ್ ಒಂದು ರಿಲೇಷನ್ ಕಂಡುಹಿಡೀರಿ, ಯಾವ್ದು ಡಿಫ್ರೆಂಟ್ ಐತಿ ಅನ್ನೋದು ಹೇಳ್ಬೋದು. ಸೊ ಇದನ್ನ ನೋಡಿದ ಕೂಡಲೇ ನಿಮಗೆ ಇದನ್ನು ಡಿಫ್ರೆಂಟ್ ಐತಿ ಅಂತ ಹೇಳ್ತೀರಿ, ಯಾಕಂದ್ರೆ ದಿಸ್ ಈಸ್ ಇವನ್, ರೆಸ್ಟ್ ಆಲ್ ಆರ್ ಆಡ್. ಸೊ ಸೇಮ್ ವೇ ಇದ್ರೊಳಗೆ ಯಾವ್ದು ಆಡ್ ಮ್ಯಾನ್ ಔಟ್, ಈಗಲ್, ಕ್ರೌ, ಪಿಜನ್, ಆಸ್ಟ್ರಿಚ್. ಸಿಂಪಲ್, ಇದೆಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಇವು. ಓಕೆ, ಸೊ ಆಸ್ಟ್ರಿಚ್ ಯಾಕೆ ಇವೆಲ್ಲ ಫ್ಲೈ ಮಾಡ್ದೈತಿ, ಇದು ಫ್ಲೈ ಮಾಡೋದಿಲ್ಲ. ನೆಕ್ಸ್ಟ್, ಸೊ ಇದ್ರೊಳಗೆ ಏನೈತಿ, ಜನವರಿ, ಮೇ, ಅಥವಾ ಏಪ್ರಿಲ್, ಜೂನ್, ಅಥವಾ ಜುಲೈ, ಆಗಸ್ಟ್, ಅಥವಾ ಜನವರಿ, ಡಿಸೆಂಬರ್. ಸೊ ಇವನ್ನೆಲ್ಲ ನೀವು ಥಿಂಕ್ ಮಾಡಿದ್ರಂದ್ರೆ ಇವೆಲ್ಲ ಮಂತ್ ಒಳಗೆ 31 ಡೇಸದು ಬರ್ತೈತಿ, ಬಟ್ ಇದ್ರೊಳಗೆ 30 ಡೇಸದು ಐತಿ. ಸೊ ಅದ್ರ ಸಂಬಂಧ ಇದು ಡಿಫ್ರೆಂಟ್ ಆಪ್ಷನ್. ಓಕೆ, ಒಂದು ಏನಾದರೂ ಒಂದು ರಿಲೇಷನ್ ಕಾಮನ್ ಏನೈತಿ ಅದರ್ 3 ಆಪ್ಷನ್ಸ್ ಒಳಗೆ, ಅದು ಒಂದು ಆಪ್ಷನ್ ಡಿಫ್ರೆಂಟ್ ಇರ್ತೈತಿ. ಈ ಟೈಪ್ ನೀವು ಥಿಂಕ್ ಮಾಡ್ಬೇಕಿಷ್ಟ. ಸೊ ನಾವು ಬರೀ 4 ಎಕ್ಸಾಂಪಲ್ಸ್ನ ನಿಮಗೆ ಜಸ್ಟ್ ಟು ಥ್ರೋ ಸಮ್ ಲೈಟ್ ಆನ್ ವಾಟ್ ಕೈಂಡ್ ಆಫ್ ಟಾಪಿಕ್ಸ್ ದೀಸ್ ಆರ್ ಅನ್ನೋದು ಅಷ್ಟೇ ಸ್ಯಾಂಪಲ್ ಕೊಟ್ಟನಿ. ಓಕೆನಾ, ದೀಸ್ ಆರ್ ಆಲ್ ದ ಸ್ಯಾಂಪಲ್ ಕ್ವಶನ್ಸ್, ಅದನ್ನು ನೀವು ನೆನಪಿಟ್ಕೋರಿ. ಸೊ ನೆಕ್ಸ್ಟ್ ಈ ಟೈಪ್ ಟೈರ್, ಕಾರ್, ಸ್ಟಿಯರಿಂಗ್, ಸೀಟ್. ವೆರಿ ಸಿಂಪಲ್, ಆಪ್ಷನ್ ಈಸ್ ಬಿ, ಕಾರ್. ಯಾಕೆ, ದೀಸ್ ಆರ್ ದ ಪಾರ್ಟ್ಸ್ ಆಫ್ ದ ಕಾರ್ ಆ್ಯಕ್ಚುಲಿ. ಸೊ ಇದು ಕರೆಕ್ಟ್. ಸೊ ನೆಕ್ಸ್ಟ್ ಅಲ್ಫಾಬೆಟ್ ಸೀರೀಸ್ ಅದು ಬರ್ತಾವೆ. ಸೊ ಸೀರೀಸ್ ಮೇಲೆ ಕ್ವಶನ್ಸ್ ಭಾಳ ಕೇಳ್ತಾರೆ ಇದ್ರೊಳಗೆ. ಇಟ್ ಕ್ಯಾನ್ ಬಿ ಲೈಕ್ ಅಲ್ಫಾಬೆಟ್ ಸೀರೀಸ್, ನಂಬರ್ ಸೀರೀಸ್, ಇಮೇಜ್ ಸೀರೀಸ್, ಈ ಟೈಪ್. ಸೊ ಸೀರೀಸ್ ಅಂದರೆ ಸರ್ಟನ್ ಸೆಟ್ ಆಫ್ ನಂಬರ್ಸ್ ಕೊಟ್ಟಿರ್ತಾರೋ ಅಥವಾ ಅಲ್ಫಾಬೆಟ್ಸ್ ಕೊಟ್ಟಿರ್ತಾರೋ. ಅಗೇನ್ ನೀವು ಇದ್ರದ್ದು ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನೈತಿ ಅನ್ನೋದು ಕಂಡುಹಿಡಿಯಬೇಕು. ಸೊ ನಿಮಗೊಂದು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. AC ಐತಿ, FHKMPR ಐತಿ. ಸೊ AC ಒಳಗೆ ಏನು ಉಳಿದೈತಿ, ಬಿ. ಸೊ ಅಗೇನ್ ಇಲ್ಲಿ ನಡು ಏನು ಗ್ಯಾಪ್ ಐತಿ, ಇಲ್ಲಿ ನಡು ಏನು ಗ್ಯಾಪ್ ಐತಿ, ಇಲ್ಲಿ ನಡು ಏನು ಗ್ಯಾಪ್ ಐತಿ, ಆಮೇಲೆ ಇದ್ರ ನಡು ಏನು ಎಷ್ಟು ನಂಬರ್ಸ್ ಗ್ಯಾಪ್ ಅದಾವು ಅಥವಾ ಎಷ್ಟು ಅಲ್ಫಾಬೆಟ್ಸ್ ಗ್ಯಾಪ್ ಅದಾವು, ಇಲ್ಲೆಷ್ಟು ಗ್ಯಾಪ್ ಅದಾವು, ಇಲ್ಲೆಷ್ಟು ಗ್ಯಾಪ್ ಅದಾವು. ಸೊ ಅದ ಒಂದು ಫಾರ್ಮ್ಯಾಟ್ ಮೇಂಟೈನ್ ಮಾಡಿ ಇಲ್ಲಿ ಆನ್ಸರ್ ಮಾಡಿರಿ. ಸೊ ಈ ಟೈಪ್ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡೋದಿಂತ್ರ UW ಅಂತ ಬರೋದು ನಿಮ್ದು ಆನ್ಸರ್. ಓಕೆನಾ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಫೈಂಡ್ ಔಟ್ ಮಾಡಿರಿ. ನಾನು ಅದನ್ನೆಲ್ಲ ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಿಮಗೆ. ಸೊ ಸೆಕೆಂಡ್ ಒನ್ ಒಳಗೆ ACFJ ಅತೈತಿ. ಸೊ ಒಂದು ನಂಬರ್ಸ್ ಕೊಟ್ಟಾರು. ಸೊ ಏನು ಡಿಫ್ರೆನ್ಸ್ ಐತಿ, ಸೊ ಇದ್ರ ನಡು ಇಲ್ಲೇ ಬಿಗೆ ಐತಿ ಇಲ್ಲಿ ಗ್ಯಾಪ್. ಸೊ ಇಲ್ಲೇ DE ಐತಿ, ಇಲ್ಲೇನೈತಿ GHI ಐತಿ. ಸೊ ಇಲ್ಲಿ ಒಂದು ಅಲ್ಫಾಬೆಟ್ ಇತ್ತು, ಇಲ್ಲಿ 2 ಅಲ್ಫಾಬೆಟ್ ಆಯ್ತು, ಇಲ್ಲಿ 3 ಅಲ್ಫಾಬೆಟ್ ಆಯ್ತು, ಇಲ್ಲಿ 4 ಅಲ್ಫಾಬೆಟ್ ಆದ ಕೂಡಲೇ 5ನೇದು ಅಲ್ಫಾಬೆಟ್ ಬರೀಬೇಕು. ಓಕೆ, ಸೊ ಹಿಂಗೆ ನೀವು ಮಾಡೋದಿಂತ್ರ OU ಅನ್ನೋದು ಬರ್ತೈತೆ ಆನ್ಸರ್ ನಿಮ್ಗೆ. ನೆಕ್ಸ್ಟ್, ಸೊ ಇದನ್ನು ನಿಮ್ಮ ತಲೆ ನಡೆಸೋದೈತಿ. ವೆರಿ ಸಿಂಪಲ್ ಅಬ್ಸರ್ವೇಷನ್ ಕ್ವಶನ್. ಹ್ಯಾಪಿನೆಸ್ ಅಂತ ಬರ್ದಾರೆ. ಸೊ ಇಲ್ಲಿ ಹ್ಯಾಪಿನೆಸ್ ಈ ಟೈಪ್ ಬರ್ಕೋತ ಹೋಗ್ಯಾರ. ಸೊ ಯಾವ್ದು ಕರೆಕ್ಟ್ ಅಂತ. ಸೊ ಫಸ್ಟ್ ಒಂದು ನೋಡ್ರಿ, ಇದೊಂದು ವರ್ಡ್ ಐತಿ ನಿಮ್ಗೆ ಹ್ಯಾಪಿನೆಸ್. ಸೊ ಸೆಕೆಂಡ್ ಒಳಗೆ ಏನು ಮಾಡೋರು, ಫಸ್ಟನ್ನು ತೆಗೆದು ಬಿಟ್ಟಾರ ಇಲ್ಲಿ. ಸೊ ಬರ್ದಾರ. ಇಲ್ಲಿ ಥರ್ಡ್ ಒಳಗೆ ಏನು ಬರ್ದಾರು, ಇದು ಈ ವರ್ಡದೊಳಗೆ ಲಾಸ್ಟ್ನೇ ತೆಗ್ದಾರ. ಸೊ ಇದ್ರೊಳಗೆ ಏನು ಮಾಡ್ಯಾರು, ಫಸ್ಟ್ನೇ ತೆಗ್ದಾರ. ಇದು ಸಿಕ್ತು. ಸೊ ಇದನ್ನೇ ನೀವು ರಿಪೀಟ್ ಮಾಡೋ ಮುಂದೆ ಏನು ಮಾಡಬೇಕು, ಇದನ್ನು ಲಾಸ್ಟ್ನೇ ತೆಗಿಬೇಕು. ಸೊ ಏನು ಬಂತು, PPINES, PPINE. ಸೊ PPINE. ಸೊ ಇದು ಕರೆಕ್ಟ್ ಆಪ್ಷನ್. ಓಕೆನಾ, ಸೊ ಇದು ಅಲ್ಫಾಬೆಟ್ ಸೀರೀಸ್. ನಿಮ್ಗೆ ಗೂಗಲ್ ಒಳಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಸಿಗ್ತಾವೆ. ಕ್ವಶನ್ಸ್ ಆನ್ ಅಲ್ಫಾಬೆಟ್ ಸೀರೀಸ್ ಥೋಡೇರೆ ಯು ವಿಲ್ ಗೆಟ್ ಮೋರ್ ದ್ಯಾನ್ 70-100 ಕ್ವಶನ್ಸ್ ಆ್ಯಕ್ಚುಲಿ. ಅವೆಲ್ಲ ಒಂದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ
ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ. ಸೊ ಇದು ಆಪ್ಟಿಟ್ಯೂಡು ಅಥವಾ ರೀಸನಿಂಗ್ ಸಬ್ಜೆಕ್ಟ್ ಹೆಂಗೈತೆ ಅಂದ್ರೆ ಯು ವಿಲ್ ಗೆಟ್ ದಿಸ್ ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಬ್ಯಾಂಕಿಂಗ್ ಅನ್ಕೋರಿ, LIC ಅನ್ಕೋರಿ, ಎಲ್ಲ ಎಕ್ಸಾಮ್ಸಿಗೆ ಬರೋದು. ಸೊ ಇದನ್ನು ಸ್ವಲ್ಪ ನೀವು ಯಾವಾಗ ವೆನ್ ಯು ವಿಲ್ ಬಿ ಸ್ಟ್ರೆಸ್ಡ್ ಔಟ್ ಅಲ್ಲ ಆಫ್ ಪ್ರಿಪೇರಿಂಗ್ ಯುವರ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್, ಸೊ ಆ ಟೈಮ್ದಾಗ ಇವು ಟಾಪಿಕ್ಸ್ನ ನಿಮ್ಗೆ ಹೇಳಿಲ್ಲ, ಇದನ್ನೊಂದು ಲಿಸ್ಟ್ ಎಲ್ಲಾರು ಬರ್ಕೊಂಡು ಇಟ್ಕೊರಿ. ಸೊ ಗೂಗಲ್ದಾಗ ಸರ್ಚ್ ಮಾಡಿರಿ ಕ್ವಶನ್ಸ್ ಆನ್ ಬ್ಲಡ್ ರಿಲೇಷನ್, ರ್ಯಾಂಡಮ್ ಆಗಿ ಕ್ವಶನ್ಸ್ ಬರ್ತಾವೆ. ಸೊ ಒಂದು 3-4 ಕ್ವಶನ್ಸ್ ಆನ್ಸರ್ ಮಾಡಿರಿ. ನಿಮ್ಮ ಮೈಂಡು ಫ್ರೆಶ್ ಆಗ್ತೈತಿ ಆ್ಯಂಡ್ ಯು ವಿಲ್ ಬಿ ಪ್ರಿಪೇರಿಂಗ್ ಫಾರ್ ದಿಸ್ ಸಬ್ಜೆಕ್ಟ್ ಆಲ್ಸೋ. ಓಕೆನಾ. ಸೊ ನೆಕ್ಸ್ಟ್ 4th ಟಾಪಿಕ್ ಏನು ಬರ್ತೈತಿ, ವಿಜುವಲ್ ರೀಸನಿಂಗ್ ಆ್ಯಂಡ್ ಎಂಬೆಡೆಡ್ ಇಮೇಜಸ್. ಸೊ ಭಾಳ ಇಂಪಾರ್ಟೆಂಟು. ಇದ್ರೊಳಗೆ ನನಗೆ ಅನ್ಸೋ ಪ್ರಕಾರ ಒಂದು 5 ಕ್ವಶನ್ಸ್ ಸರಿ ಬರ್ತಾವೆ ನಿಮ್ಗೆ SSC JEE ಈ ಟಾಪಿಕ್ ಮೇಲೆ. ಓಕೆನಾ. ಸೊ ಇದ್ರೊಳಗೆ ಯಾವ ಟೈಪ್ ಕ್ವಶನ್ಸ್ ಇರ್ತಾವೆ ಅಂದ್ರೆ ಕೌಂಟಿಂಗ್ ದ ಇಮೇಜಸ್ ಇರ್ತೈತಿ. ಸೊ ಕೌಂಟಿಂಗ್ ದ ಡಯಾಗ್ರಾಮ್ಸ್ ಅಂತೀವಿ ನಾವು. ಓಕೆ. ಸೊ ಈ ಟೈಪ್ ಒಂದು ಕೊಟ್ಟ ಕೌಂಟ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ತಾರೆ. ಓಕೆ. ಸೊ ಇದನ್ನು ಮ್ಯಾನ್ಯುವಲ್ ಕೌಂಟ್ ಮಾಡಿ ಬರ್ಬೋದು, ಬಟ್ ನಿಮ್ಗೆ ಇದನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಇಟ್ ಈಸ್ ಲೈಕ್ 2 hours ಆಫ್ ಲೆಕ್ಚರ್ ಆ್ಯಕ್ಚುಲಿ. ಸೊ ಅದರೊಳಗೆ ಟೀಚರ್ಸ್ ನಿಮಗೆ ಟ್ರಿಕ್ಸ್ ಹೇಳ್ತಾರೆ. ಮ್ಯಾನ್ಯುವಲಿ ಕೌಂಟ್ ಮಾಡೋ ಬದಲಿ ಜಸ್ಟ್ ಒಂದು ಸಿಂಪಲ್ ಟ್ರಿಕ್ ಇರುತ್ತೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ ಕೂಡಲೇ ನೀವು ಹೆಂಗೆ ಟ್ರಯಾಂಗಲ್ಸ್ ಕೌಂಟ್ ಮಾಡ್ಬೋದು. ಸೊ ಸೇಮ್ ವೇ ಇಲ್ಲಿನೂ ಕೌಂಟಿಂಗ್ ದ ಟ್ರಯಾಂಗಲ್ಸ್. ಓಕೆನಾ. ಸೊ ಇದನ್ನ ಒಂದು ಸಿಂಪಲ್ ಟ್ರಿಕ್ ನಿಮ್ಗೆ ಹೇಳ್ಬೇಕಂದ್ರೆ ಈ ಟೈಪ್ ಏನಿತ್ತಂದ್ರೆ ಹಿಂಗೆ ಬೇಸಿಗೆ 1 to 3 ಅಂತ ಬರಿಬೇಕು, ಆಮೇಲೆ ಮತ್ತು 1 2 ಅಂತ ಬರಿಬೇಕಿಲ್ಲಿ. ಬೇಸಿಕ್ ಕೌಂಟ್ ಮಾಡ್ಬೇಕಿಷ್ಟ. ಸೊ 1 + 2 3, 3 + 3 6, 7 8 9. ಸೊ ನಂಬರ್ ಆಫ್ ಟ್ರಯಾಂಗಲ್ಸ್ ಆರ್ 8. ನೀವೇನು ಮಾಡ್ತೀರಿ ಮ್ಯಾನ್ಯುವಲಿ 1 2 3 4 5 6 7 ಈ ಟೈಪ್ ಎಲ್ಲ ಮ್ಯಾನ್ಯುವಲ್ ಕೌಂಟ್ ಮಾಡೋದಿರೋದಿಲ್ಲ. ಸೊ ಸೇಮ್ ವೇ ಕೌಂಟಿಂಗ್ ನಂಬರ್ ಆಫ್ ಸ್ಕ್ವೇರ್ಸ್ ಅಂತ ಕೇಳ್ತಾರೆ, ಕೌಂಟ್ ದ ನಂಬರ್ ಆಫ್ ಸರ್ಕಲ್ಸ್ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಏನದು ಕ್ವಶನ್ಸ್ ಇರ್ತಾವೆ, ಒಂದು ಸ್ವಲ್ಪ ಡಯಾಗ್ರಾಮ್ಸ್ ಇರ್ತಾವೆ ಈ ಟೈಪ್. ಕೌಂಟ್ ದ ನಂಬರ್ ಆಫ್ ಸ್ಲ್ಯಾಂಟ್ ಲೈನ್ಸ್ ಅಂತ ಕೇಳ್ತಾರೆ. ಸೊ ಇದೇ ಕ್ವಶನ್ ನಿಮ್ಗೆ ಕೇಳಿ ಕೌಂಟ್ ದ ನಂಬರ್ ಆಫ್ ಸ್ಲ್ಯಾಂಟ್ ಲೈನ್ಸ್. ಸೊ ಎಷ್ಟು ಸ್ಲ್ಯಾಂಟ್ ಲೈನ್ 1 2 3 4 4 ಸ್ಲ್ಯಾಂಟ್ ಲೈನ್ಸ್. ನಂಬರ್ ಆಫ್ ವರ್ಟಿಕಲ್ ಲೈನ್ಸ್ ಅಂತ ಕೇಳ್ತಾರೆ, ಎಷ್ಟು ಅದಾವೆ 1 2. ನಂಬರ್ ಆಫ್ ಹಾರಿಜಾಂಟಲ್ ಲೈನ್ಸ್ ಅಂತ ಕೇಳ್ತಾರೆ 1 2. ಸೊ ಇದನ್ನು ಬ್ರೇಕ್ ಮಾಡಬಾರ್ದು, ಇದನ್ನು 1 2 3 ಅನ್ನಬಾರ್ದು ಆ ಟೈಮ್ದಾಗ. ದಿಸ್ ಈಸ್ 1 ಲೈನ್, ದಿಸ್ ಈಸ್ 1 ಲೈನ್. ಓಕೆನಾ. ಸೊ ಇದ್ರೊಳಗೆ ಬೇರೆ ಬೇರೆ ಟೈಪ್ ಜಾಮೆಟ್ರಿ ನಿಮಗೆ ಡಯಾಗ್ರಾಮ್ಸ್ ಕೊಡ್ತಾರೋ, they will ask you to count the lines or else they will ask you to count the number of triangles, squares, circles and all. Fine. ಇದು ಒಂದು ವೆರೈಟಿ ಆಫ್ ಕ್ವಶನ್ ವಿಜುವಲ್ ರೀಸನಿಂಗ್. ಎಂಬೆಡೆಡ್ ಇಮೇಜಸ್ ಅಂದ್ರೆ ಏನ? ಸೊ ಒಂದು ಇಮೇಜ್ ಕೊಟ್ಟಿರ್ತಾರೋ ಆ ಇಮೇಜದ್ದು ದೇ ವಿಲ್ ಬಿ ಗಿವಿಂಗ್ ಯು 3 parts ಆಫ್ ದಟ್ ಇಮೇಜ್ ಆ್ಯಂಡ್ ದೇ ವಿಲ್ ಆಸ್ಕ್ ಯು ವಿಚ್ ಪಾರ್ಟ್ ಈಸ್ ಮಿಸ್ಸಿಂಗ್ ಫ್ರಮ್ ದಟ್. ಓಕೆನಾ. ಸೊ ಇದನ್ನು ನೀವು ನೋಡಿ ಆಪ್ಷನ್ಸ್ ಒಳಗೆ ಯಾವ್ದು ಕರೆಕ್ಟ್ ಅನ್ಸೈತಿ ಅದನ್ನು ನೋಡ್ಕೊಂಡು. ಸೊ ಇದು ವೆರಿ ಸಿಂಪಲ್ ಐತಿ. ಇದನ್ನು ನೋಡಿಕೊಂಡು ಇದನ್ನು ಹಿಂಗೆ ನೀವು ಡಯಾಗ್ರಾಮ್ ಕಂಪ್ಲೀಟಾಗಿ ಮಾಡಿರಿದ್ರೆ ಅಂದ್ರೆ ಓಕೆ ಹಿಂಗೊಂದು ಮಾಡಿರಿ, ಇಲ್ಲೊಂದು ಡಾಟ್ ಇಡ್ರಿ. ಓಕೆನಾ. ಸೊ ಈ ಟೈಪ್ ನೀವು ಕಂಪ್ಲೀಟ್ ಮಾಡಿದ ಕೂಡ ಯಾವ್ದು ಬರ್ತೋ ಆಪ್ಷನ್ ನಿಮ್ಮದು. ಆಮೇಲೆ ಇಲ್ಲೊಂದು ಲೈನ್ ಐತಿ, ಇಲ್ಲೊಂದು ಲೈನ್ ಹಾಕ್ರಿ. ಓಕೆನಾ. ಸೊ ಆಪ್ಷನ್ ಇದು ಕರೆಕ್ಟ್. ಫೈನ್. ಈ ಟೈಪ್ ಎಂಬೆಡೆಡ್ ಇಮೇಜಸ್ ಅಂತೀವಿ ನಾವು. ಆ ಇಮೇಜ್ ನೀವು ಆ್ಯಡ್ ಮಾಡಿದ್ಲೇ ಕಂಪ್ಲೀಟಾಗಿ ಆಕೈತಿ. ಸೊ ಇದು ಸಿಂಪಲ್ ಇರತ್ತೆ, ಬಟ್ ನೀವು ಒಂದು 20 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಿದ್ರ ಮೇಲೆ ನಿಮಗೊಂದು ಗ್ರಾಸ್ಪಿಂಗ್ ಇಂಪ್ರೂವ್ ಆಕೈತಿ. ಲೈಕ್ ನೋಡಿದ ಕೂಡಲೇ ನಿಮಗೊಂದು ಪ್ರಾಪರ್ ಜೊಮೆಟ್ರಿ ನಿಮ್ಮ ತಲೆ ಒಳಗೆ ಫ್ಲ್ಯಾಶ್ ಆಕೈತಿ. ಓಕೆ. ಸೊ ದಿಸ್ ಇಸ್ ಅಬೌಟ್ ಎಂಬೆಡೆಡ್ ಇಮೇಜ್. ನೆಕ್ಸ್ಟ್ ನಂಬರ್ ಸೀರೀಸ್. ಸೊ ಆಗಲೇ ನಾವು ಹೆಂಗೆ ಅಲ್ಫಾಬೆಟ್ ಸೀರೀಸ್ ನೋಡಿದೀವಲ್ಲ, ಸೇಮ್ ವೇ ಇದೇ ಕನ್ಸೆಪ್ಟ್ ಬರೋದು ನಿಮಗೆ ನಂಬರ್ ಸೀರೀಸ್ಗೂ. ಓಕೆನಾ. ಸಮ್ ಸೆಟ್ ಆಫ್ ನಂಬರ್ಸ್ ಕೊಟ್ಟಿರ್ತಾರೆ ನಿಮಗೆ, ಒಂದು ರಿಲೇಷನ್ ಫೈಂಡ್ ಔಟ್ ಮಾಡೋದು ಇದ್ರೊಳಗೆ. ಆ ರಿಲೇಷನ್ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ನಂಬರ್ ಏನು ಬರ್ತೈತಿ ಅನ್ನೋದು ಕಂಡುಹಿಡಿ. ಸೊ ಆ ರಿಲೇಷನ್ ಒಳಗೆ ನೀವು ಇದಕ್ಕೆ ಒಂದು ಪ್ಲಸ್ನು ಮಾಡ್ಬೋದು, ಲೈಕ್ +1 +2 +3 ಅಂತ ಮಾಡ್ಬೋದು. ಅದೊಂದು ರಿಲೇಷನ್ ಫಾರ್ಮ್ ಆಗ್ಬೋದು. ಅಥವಾ ಸೇಮ್ ನಂಬರ್ ಆ್ಯಡ್ ಮಾಡ್ಕೋತ ಹೋಗ್ತಾರೆ ಮ್ಯಾಮ್, +1 +1 +1. ಅಥವಾ ಸಮ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡ್ಬೋದು, ವಿಚ್ ಇಸ್ ಕಾಲ್ಡ್ ಸಬ್ಸ್ಟ್ರಾಕ್ಷನ್ ಸೀರೀಸ್. ಸಮ್ ನಂಬರ್ ಏನು ಬರ್ತೈತೆ ಅಂದ್ರೆ ಸೀರೀಸ್ ಒಳಗೆ ಈ ನಂಬರ್ಗೆ ಒಂದು ಏನೋ ಒಂದು ಮಲ್ಟಿಪ್ಲೈ ಮಾಡಲ್ಲೇ ಇದು ಬರ್ತಿರತ್ತೆ ಆನ್ಸರ್, ಇದಕ್ಕೂ ಒಂದು ಏನೋ ಮಲ್ಟಿಪ್ಲೈ ಮಾಡಲ್ಲೇ ಇದು ಬರ್ತಿರ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 8 × 1 8, 8 × 2 16, 16 × 3 ಈ ಟೈಪ್. ಸೊ ಹಿಂಗೊಂದು ರಿಲೇಷನ್ ಬರ್ತೈತಿ. ಒಮ್ಮೊಮ್ಮೆ ಡಿವಿಷನ್ ಮೇಲೆ ಬರ್ತೈತಿ, ಒಮ್ಮೊಮ್ಮೆ ಸ್ಕ್ವೇರ್ ಆಫ್ ಬರ್ತೈತಿ, ಕ್ಯೂಬ್ ಆಫ್ ಬರ್ತೈತಿ. ಓಕೆ. ಅಥವಾ ಸಮ್ ಆ್ಯಡಿಂಗ್ ಸಮ್ ಕಾನ್ಸ್ಟೆಂಟ್ಸ್ ಬರ್ತೈತಿ. ಸೊ ಒಂದು ರಿಲೇಷನ್ ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡಬೇಕು. ಪ್ರಾಕ್ಟೀಸ್ ಬೇಕು ಈ ಟೈಪ್ ಕ್ವಶನ್ಸಿಗೆ. ಸೊ ಸೇಮ್ ವೇ ಇದು ಅದ ಟೈಪನ ಐತಿ, ಇದು ಅದ ಟೈಪನ ಐತಿ. ಓಕೆನಾ. ನೆಕ್ಸ್ಟ್ 6th ಒನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇಂಪಾರ್ಟೆಂಟ್. ಇವತ್ತು ಈ ವಿಡಿಯೋ ಒಳಗೆ ನಾನು ಏನು ಟಾಪಿಕ್ಸ್ ನಿಮಗೆ ಡಿಸ್ಕಷನ್ ಮಾಡಾಕತ್ತೇನಲ್ಲ, ಯು ವಿಲ್ ಬಿ ಗೆಟಿಂಗ್ ಕ್ವಶನ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಟಾಪಿಕ್. ಇಟ್ಸ್ ಅ ಚಾಲೆಂಜ್ ಫಾರ್ ಯು ಆ್ಯಕ್ಚುಲಿ. ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಒಳಗೆ ನಿಮಗೆ ಕ್ವಶನ್ ಬರತೈತೆ ಎಕ್ಸಾಮ್ ಒಳಗೆ, ಬಟ್ ನಂಬರ್ ಆಫ್ ಕ್ವಶನ್ಸ್ ವೇರಿ ಆಕ್ಕಾವ. ಈಗ ಹೆಂಗೆ ಡೈರೆಕ್ಷನ್ ಮೇಲೆ 2 ಕ್ವಶನ್ಸ್ ಬರ್ಬೋದು. ಆಮೇಲೆ ಇದ್ರೊಳಗೆ ಹೇಳಿದ್ನಲ್ಲ ನಿಮ್ಗೆ, ಇದ್ರೊಳಗೆ ಒಂದು 4-5 ಕ್ವಶನ್ಸ್ ಬರ್ತಾವ. ಆಡ್ ಮ್ಯಾನ್ ಔಟ್ ಒಳಗೆ ಒಂದು 2-3, ಇದ್ರೊಳಗೂ ಒಂದು ಸಮ್ಟೈಮ್ಸ್ ಒಂದು 3-4 ಕ್ವಶನ್ಸ್ ಬರ್ತಾವ. ಇದ್ರೊಳಗೂ 2-3 ಕ್ವಶನ್ಸ್ ಬರ್ತಾವೆ. ಸೊ ನಂಬರ್ ಆಫ್ ಕ್ವಶನ್ಸ್ ವೇರಿ,
ಬಟ್ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ಕ್ವಶನ್ಸ್. ಸೊ ಇವನ್ನೆಲ್ಲ ನೀವು ಪರ್ಫೆಕ್ಟ್ ಆಗ್ರಿ. ನೀವು ಥರ್ಡ್ ಇಯರ್ ಸ್ಟೂಡೆಂಟ್ ಏನಾದರೂ ಇದ್ರಿ ಈ ಟೈಮ್ದಾಗ ವಿಡಿಯೋ ನೋಡೋರು, ಸೊ ನೀವು ಈಗಿನ ಮಾಡ್ಕೋತ ಹೋದ್ರಿ ಅಂದ್ರೆ ಇವನ್ನೆಲ್ಲ ನಿಮಗೆ ಪ್ಲೇಸ್ಮೆಂಟ್ಸ್ಗೂ ಡೆಫಿನೆಟ್ಲಿ ಹೆಲ್ಪ್ ಆಕೈತಿ ಇವೆಲ್ಲ. ಓಕೆನಾ? ಆಮೇಲೆ ನಾನು ನಿಮಗೆ ಅದನ್ನ ಹೇಳಿದ್ನಿ, ನಿಮ್ಗೆ ಆಪ್ಟಿಟ್ಯೂಡ್ ಸ್ಟ್ರಾಂಗ್ ಇತ್ತಂದ್ರೆ ನಿಮಗೆ ಟೆಕ್ನಿಕಲ್ ಒಳಗೆ ಹೆಲ್ಪ್ ಆಕೈತಿ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ದಿಂದ ನೀವು ಸಾಲ್ವ್ ಮಾಡಬೇಕು. ಸೊ ನೀವು ಆಪ್ಟಿಟ್ಯೂಡ್ ಒಳಗೆ ಸ್ಟ್ರಾಂಗ್ ಇದ್ರಂದ್ರೆ ಅಲ್ಲಿ ನಿಮ್ಗೆ ಹೆಲ್ಪ್ ಆಕೈತಿ. ಓಕೆನಾ? ಸೊ ನೆಕ್ಸ್ಟ್ 6th ಟಾಪಿಕ್ ಏನೈತಿ? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಸೊ ಇದ್ರೊಳಗೆ ಕೋಡಿಂಗ್ ಅಂದ್ರೆ ಏನೋ ಒಂದು ಕೋಡ್ ವರ್ಡ್ ಕೊಟ್ಟಿರ್ತಾರೆ ಅವರು, ಅದನ್ನು ನೀವು ಡಿಕೋಡ್ ಮಾಡಿ ಆನ್ಸರ್ ಕಂಡು ಹಿಡಿಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಡ್ರೈವರ್ ಅನ್ನೋದು 12 ಅಂತ ಕೊಟ್ಟಾರೆ, ಪೆಡೆಸ್ಟ್ರಿಯನ್ 20 ಅಂತ ಕೊಟ್ಟಾರೆ, ಆಕ್ಸಿಡೆಂಟ್ 16, ಡಾಲ್ ಅಂದ್ರೆ ಎಷ್ಟು ಅಂಕಿ. ಸೊ ಇಲ್ಲಿ ನೀವು ಒಂದು ಸಿಂಪಲ್ ರಿಲೇಷನ್, ಯಾಕೆ ಇದನ್ನು 12 ಕೊಟ್ಟಾರು, ಯಾಕೆ 20 ಕೊಟ್ಟಾರು ಅನ್ನೋ ಸ್ವಲ್ಪ ಥಿಂಕ್ ಮಾಡಬೇಕು. ಸೊ ಕೌಂಟ್ ಮಾಡಿರಿ ಎಷ್ಟು ಅದಾವು, 1 2 3 4 5 6. ಸೊ 6 × 2 12 ಆಯ್ತು. ಇಲ್ಲಿ ಕೌಂಟ್ ಮಾಡಿರಿ 1 2 3 4 5 6 7 8 9 10. 10 × 2 20. ಹಾಂ, ನಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಐತಿ ಈಗ. ಸೊ ಅದೇ ನಂದು ಮೆಥಡ್ ಇದಕ್ಕೂ ಅಪ್ಲೈ ಆಕೈತೆ ಚೆಕ್ ಮಾಡೋದು. 1 2 3 4 5 6 7 8 ಕರೆಕ್ಟ್. 8 × 2 16. ಸೊ ಇಲ್ಲಿ ಏನು ಮಾಡ್ತೀರಿ ಈಗ 4 × 2 8 ಮುಗೀತು. ಸೊ ಒಂದು ರಿಲೇಷನ್ ಡಿಕೋಡ್ ಮಾಡಿದ್ರೆ ನೀವು ಇದನ್ನು. ಸೊ ಸೇಮ್ ವೇ ಇಲ್ಲಿ ಇದೊಂದು ಟೈಪ್ ಏನೈತೆ ಅಂದ್ರೆ, ಇನ್ ಅ ಸರ್ಟನ್ ಕೋಡ್ ರೇನ್ ಈಸ್ ರಿಟರ್ನ್ ಆಸ್ $3, ದೆನ್ ಪರ್ಸೆಂಟೈಲ್, ದೆನ್ 4 ಅದು ಕೊಟ್ಟಾರೆ. ಸೊ ನಿಮಗೆ ಇದು 3 ಇದ್ದಂಗೆ, ಇದು $, ಇದು ಪರ್ಸೆಂಟೈಲ್, ಇದು 4. ಸೊ ಮೋರ್ನ ಏನು ಕೊಟ್ಟಾರು, ಈ ಟೈಪ್ ಕೊಟ್ಟಾರು ಕೋಡ್. ಇನ್ನು ರಿಮೇನ್ ಅನ್ನೋದು ಏನಾಕೈತಿ ಅನ್ನೋದು ನೀವು ಆನ್ಸರ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಇನ್ ಅ ಸರ್ಟನ್ ಕೋಡ್, ಇದೊಂದು ಟೈಪ್ ಆಫ್ ಕ್ವಶನ್. ಇದ್ರು ಕಾವೇರಿ ಈಸ್ ರಿಟರ್ನ್ ಆಸ್ ಈ ಟೈಪ್, ದೆನ್ ಮೈಸೂರು ಹೆಂಗೆ ಬರಿಬಹುದು. ಸೊ ನೀವೊಂದು ಅನಲೈಸ್ ಮಾಡಿರಿ. ಸೊ ಯಾವ ಅಲ್ಫಾಬೆಟ್ ಇಲ್ಲಿಗೆ ಶಿಫ್ಟ್ ಆಗೈತತ್ತು ನೀವು ಮಾಡ್ಬೋದು. ಸೊ ಫಸ್ಟ್ ಅಲ್ಫಾಬೆಟ್ ಇದ್ದಿದ್ದು ಥರ್ಡ್ ಆಗೈತಿ, ಸೊ ಫಸ್ಟ್ ಅಲ್ಫಾಬೆಟ್ ಇದ್ದಿದ್ದು ಥರ್ಡ್ ಆಗೈತಿ. ಸೊ ಎಸ್ ಫಸ್ಟ್ ಬರ್ತೈತಿ ಅಂತ ಮಾಡ್ಬೋದು. ಈ ಟೈಪ್ ಒಂದು ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಸಿಂಪಲ್ ಟ್ರಿಕ್ ಏನಂದ್ರೆ, ಇಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರಂದ್ರೆ ಫಸ್ಟ್ 3 ಅಲ್ಫಾಬೆಟ್ಸ್ ಏನದಾವಲ್ಲ, VAK, ಇಲ್ಲಿ VAK ಉಲ್ಟಾ ಮಾಡ್ಯಾರ ನೋಡ್ರಿ. KAV ಇದ್ದಿದ್ದು VAK. ಸೊ ಇಲ್ಲಿ ERI ಇದ್ದಿದ್ದು IRE. ಸೊ ಇದೊಂದು ಟೈಪ್. 2 ಟೈಪು ಥಿಂಕ್ ಮಾಡ್ಬೋದು ಸ್ಟೂಡೆಂಟ್. ಅವ್ರ ಕ್ವಶನ್ ಹೆಂಗೆ ಕೊಟ್ಟಿರ್ತಾರೆ ಅಂದ್ರೆ, ಸ್ಟೂಡೆಂಟ್ ಯಾವ ಟೈಪ್ ಥಿಂಕ್ ಮಾಡಿದ್ರು ಅವಂಗೆ ಆನ್ಸರ್ ಬರಬೇಕು. ಸೇಮ್ ಆನ್ಸರ್, ಎವ್ರಿ ಒನ್ ಶುಡ್ ಗೆಟ್ ದ ಸೇಮ್ ಆನ್ಸರ್ ಅನ್ನೋದು ಇರೋದು. ನಾ ಈ ಟೈಪ್ ಥಿಂಕ್ ಮಾಡಿದ್ದೀನಿ, ನಂದು ಆನ್ಸರ್ ಹಿಂಗೆ ಬಂದೈತಿ ಅಂತ ಇರೋದು. ನೀವು ಹೆಂಗೆ ಥಿಂಕ್ ಮಾಡಿದ್ರು ಸೇಮ್ ಆನ್ಸರ್. ಈಗ ನಾ ಫಸ್ಟ್ ಮೆಥಡ್ ಹೇಳಿದ್ನಲ್ಲ, ಆಲ್ಫಾಬೆಟ್ ಶಿಫ್ಟಿಂಗ್, ಆ ಟೈಪ್ ಥಿಂಕ್ ಮಾಡಿದ್ರೆ ಒಂದು ಆನ್ಸರ್ ಸೇಮ್ ಬರ್ತೈತಿ. ಅಥವಾ ಈ ಟೈಪ್ ಥಿಂಕ್ ಮಾಡಿ ಇವ್ರೇನು ಬರೀ ಒಂದು ಉಲ್ಟಾ ಮಾಡಿಟ್ಟಾರ ಅಷ್ಟ ಅಂತ ಥಿಂಕ್ ಮಾಡಿದ್ರು ನೀವು ಬರ್. ಸೊ ಈ ಟೈಪ್ ನೀವು ಮಾಡೋದ್ರಿಂದ ಇದು ನನ್ ಆಫ್ ದ ಅಬೋವ್ ಬರ್ತೈತಿ. ಆ್ಯಕ್ಚುಲಿ ಇವ್ಯಾವ ಕರೆಕ್ಟ್ ಆನ್ಸರ್ ಇಲ್ಲ ಇದ್ರೊಳಗೆ. ತಿಳಿತಾ? ಇದು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಬೇರೆ ಬೇರೆ ಕ್ವಶನ್ಸ್ ಇರ್ತಾವೆ, ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ಬರೋದು ಡೈರೆಕ್ಷನ್. ಸೊ ಇದು ಡೈರೆಕ್ಷನ್ಸ್ ಅಂದ್ರೆ ಅದ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಓದ್ತೇನೆ ನಾನು ನಿಮ್ಗೆ. ಅವಿಕಾ ವಾಕ್ಸ್ 10 ಕಿಲೋಮೀಟರ್ಸ್ ಟುವರ್ಡ್ಸ್ ನಾರ್ತ್. ಸೊ ಯೂಶ್ವಲಿ ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟೈಪ್ ಆಫ್ ಕ್ವಶನ್ಸ್ ಇರ್ತಾವೆ ಡೈರೆಕ್ಷನ್ಸ್ ಒಳಗೆ. ಆ್ಯಂಡ್ ಫ್ರಮ್ ದೇರ್ ಶಿ ವಾಕ್ಸ್ 6 ಕಿಲೋಮೀಟರ್ಸ್ ಟುವರ್ಡ್ಸ್ ಸೌತಿಗೆ ಬರ್ತಾಳು. ದೆನ್ ಅಗೇನ್ ಶಿ ವಾಕ್ಸ್ 3 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟಿಗೆ ಹೋಗ್ತಾಳು. ಹೌ ಫಾರ್ ಈ ಶಿ ಫ್ರಮ್ ಹರ್ ಸ್ಟಾರ್ಟ್ ಪಾಯಿಂಟ್. ಸೊ ಯೂಶ್ವಲಿ ಸ್ಟಾರ್ಟ್ ಪಾಯಿಂಟ್ ನಾವು ಸೆಂಟ್ರದಿಂದ ತೊಗೋತೀವಿ ಡೈರೆಕ್ಷನ್ಸ್ ಒಳಗೆ. ಸೊ ಬೇರೆ ಬೇರೆ ಡೈರೆಕ್ಷನ್ಸ್ ಒಳಗೆಲ್ಲ ಮೂವ್ ಮಾಡ್ತಾರೋ, ಲಾಸ್ಟಿಗೆ ಇಲ್ಲಿ ಬಂದು ಮುಟ್ಟಿದ್ರೆ ಅಂದ್ರೆ ಇಲ್ಲಿ ಹಿಡ್ದ ಇಲ್ಲೇ ಎಷ್ಟು ದೂರ ಅದಾರು, ಅಥವಾ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಯು ಇನ್ ವಿಚ್ ಡೈರೆಕ್ಷನ್. ಓಕೆನಾ? ಸೊ ಇದೊಂದು ಟೈಪ್ ಕ್ವಶನ್ ಕೇಳ್ಬೋದು. ಇಲ್ಲ ನಿಮಗೆ ಇದು ಸಿಮಿಲರ್ ಹಂಗೈತಿ. ಇಲ್ಲ ಅಂದ್ರೆ ಜಸ್ಟ್ ಫೇಸಿಂಗ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಇಲ್ಲೇನು ಮ್ಯಾಥಮೆಟಿಕಲ್ ಕ್ವಶನ್ಸ್ ಅನ್ನೋದೇನಿಲ್ಲ. ಲೈಕ್ 2 ಲೇಡೀಸ್ ಆ್ಯಂಡ್ 2 men ಆರ್ ಪ್ಲೇಯಿಂಗ್ ಕಾರ್ಡ್ಸ್ ಆ್ಯಂಡ್ ಆರ್ ಸೀಟೆಡ್ ಅಟ್ ನಾರ್ತ್ ಈಸ್ಟ್, ಸೌತ್ ಆ್ಯಂಡ್ ವೆಸ್ಟ್ ಆಫ್ ಅ ಟೇಬಲ್. ನೋ ಲೇಡಿ ಈಸ್ ಫೇಸಿಂಗ್ ಈಸ್ಟ್. ಸೊ ಯಾರು ಲೇಡಿ ಈಸ್ಟ್ ಕಡೆ ಫೇಸಿಂಗ್ ಇಲ್ಲ. ಸೊ ಅವ್ರ ಲೇಡಿ ಯಾವ ಕಡೆ ಫೇಸಿಂಗ್ ಇರ್ತಾರೆ ಹಂಗಂದ್ರೆ ನಾರ್ತ್ ಸೌತ್ ವೆಸ್ಟ್ ಒಳಗೆ ಫೇಸಿಂಗ್ ಇರ್ತಾರೆ. ಸೊ ಈ ಟೈಪ್ ಅನಲೈಸ್ ಮಾಡ್ಬೋದು. ಸೊ ಇದೊಂದು ಟೈಪ್ ಕ್ವಶನ್. ಇನ್ನೊಂದು ಟೈಪ್ ಕ್ವಶನ್ ಡೈರೆಕ್ಷನ್ ಒಳಗೆ ಏನು ಕೇಳ್ಬೋದು, ಶಾಡೋ. ದ ಪರ್ಸನ್ ಈಸ್ ಫೇಸಿಂಗ್ ಟು ದ ಈಸ್ಟ್ ಸೈಡ್ ಆ್ಯಂಡ್ ಇಟ್ ಈಸ್ 10 AM now. So his shadow will fall in which side of him, whether it will fall to his right side or to his left side. ಅಥವಾ ಏನು ಕೇಳ್ಬೋದು, ಟು ದ ನಾರ್ತ್, ಟು ದ ಸೌತ್. ಶಾಡೋ ಮೇಲೂ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಸೊ 1 or 2 ಕ್ವಶನ್ ಈಸ್ ಫಿಕ್ಸ್ಡ್ ಫ್ರಮ್ ಡೈರೆಕ್ಷನ್, ನೆನಪಿಟ್ಕೋರಿ. ನೆಕ್ಸ್ಟ್ ಸಿಲಾಜಿಸಮ್. ಸೊ ಸಿಲಾಜಿಸಮ್ ಅಂದ್ರೆ ಏನು? ಇಂಡೈರೆಕ್ಟ್ಲಿ ಇಟ್ ಈಸ್ ಅ ಕೈಂಡ್ ಆಫ್ ವೆನ್ ಡಯಾಗ್ರಾಮ್. ಓಕೆ, ಸಮ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಸಮ್ ಕನ್ಕ್ಲೂಷನ್ಸ್ ಕೊಟ್ಟಿರ್ತಾರೆ ಸಿಲಾಜಿಸಮ್ ಒಳಗೆ. ಸೊ ನೀವೇನು ಮಾಡ್ಬೇಕಂದ್ರೆ, ಈ ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರೆ, ಇಟ್ ಕ್ಯಾನ್ ಬಿ ಐದರ್ 2 ಸ್ಟೇಟ್ಮೆಂಟ್ಸ್, 3 ಸ್ಟೇಟ್ಮೆಂಟ್ಸ್, 4, 5, ಎನಿ ನಂಬರ್ ಆಫ್ ಸ್ಟೇಟ್ಮೆಂಟ್ಸ್. ಸೊ ಆ ಸ್ಟೇಟ್ಮೆಂಟ್ಸ್ ಮೇಲೆ ನೀವು ಒಂದು ಡಯಾಗ್ರಾಮ್ ಮಾಡಬೇಕು. ಸೊ ನೋ ವಾಟ್ಸ್ಆ್ಯಪ್ ಈಸ್ ಇನ್ಸ್ಟಾಗ್ರಾಮ್. ಸೊ ಇದು ಇನ್ಸ್ಟಾಗ್ರಾಮ್, ಇದು ವಾಟ್ಸ್ಆ್ಯಪ್ ಬೇರೆ ಬೇರೆನ. ದೆನ್ ನೋ ಇನ್ಸ್ಟಾಗ್ರಾಮ್ ಈಸ್ ಟ್ವಿಟರ್. ಸೊ ಇದು ಬೇರೆ.
ಬಟ್ ಆಲ್ ಟ್ವಿಟರ್ ಈಸ್ ಫೇಸ್ಬುಕ್. ಸೊ ಎಲ್ಲ ಟ್ವಿಟರ್ ಫೇಸ್ಬುಕ್ ಆಯ್ತು. ಸೊ ಈ ಟೈಪ್. ಅಥವಾ ಇನ್ನೊಂದು ಹೆಂಗೆ ಬರ್ಬೋದಂದ್ರೆ ಸಮ್ ವಾಟ್ಸ್ಯಾಪ್ ಈಸ್ ಸಮ್ ಫೇಸ್ಬುಕ್. ಈ ಟೈಪ್ನ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಇದು ಹೋಲು. ಸೊ ಇದ್ರ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದ್ರೆ ನಾನು ಅದನ್ನೇ ಹೇಳಿದ್ದೀನಿ ನಿಮ್ಗೆ ಟೀಚ್ ಮಾಡ್ಕೋತ ಹೋದ್ನಿ ಅಂದ್ರೆ ಇಟ್ ವಿಲ್ ಬಿ 1 hour ಲೆಕ್ಚರ್ ಫಾರ್ ಎವ್ರಿ ಟಾಪಿಕ್ಸ್ ಆ್ಯಕ್ಚುಲಿ. ಸೊ ಡಿಫ್ರೆಂಟ್ ಮೆಥಡ್ಸ್ ಅದಾವು, ಅವನ್ನೆಲ್ಲ ನೀವು ಬೇಸಿಕ್ಸಿಂದ ಕಲಿಬೇಕು. ಓಕೆ, ಸೊ ಇವು 3 ಸ್ಟೇಟ್ಮೆಂಟ್ದಿಂದ ನೀವು ಒಂದು ಡಯಾಗ್ರಾಮ್ you should arrive at a diagram, and by seeing the diagram you should understand whether this conclusion is true or false. Like no Twitter is WhatsApp, diagram ನೋಡೋದು ಕರೆಕ್ಟ್ ಐತೆ ತಪ್ಪೈತೆ. ಕರೆಕ್ಟ್ ಇತ್ತಂದ್ರೆ yes it follows, only one follows, only two follow, none of them follows. ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅನ್ನೋದು ಆನ್ಸರ್ ಮಾಡಿ. ಸೊ ಸೇಮ್ ವೇ ಇದು ಒಂದು ಸ್ಯಾಂಪಲ್ ಕ್ವಶನ್ ತಿಳಿತಾ. ದಿಸ್ ಇಸ್ ಅಬೌಟ್ ಸಿಲಾಜಿಸಮ್. ಇವನ್ ಗೇಟ್ ಎಕ್ಸಾಮ್ ಒಳಗೂ ಕ್ವಶನ್ಸ್ ಬರ್ತಾವೆ ಇದ್ರೊಳಗೆ. ನೆಕ್ಸ್ಟ್ ಪಜಲ್ಸ್. ಸೊ ಪಜಲ್ಸ್ ಅಂದ್ರೆ ಏನ, ದಿಸ್ ಈಸ್ ವೆರಿ ವೈಡ್ ಟಾಪಿಕ್ ಆ್ಯಕ್ಚುಲಿ. ಸೊ ಇದ್ರೊಳಗೆ ಒಂದೇ ಟೈಪ್ ಆಫ್ ಕ್ವಶನ್ಸ್ ಬರ್ತಾವತ್ ನಾವು ಹೇಳೋಕ್ಕಾಗೋದಿಲ್ಲ. ಪಜಲ್ ಐತಿ ಇದು. ಈ ಸಿಲಾಜಿಸಮ್ನ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ನಿ, ಈ ಟೈಪ್ ಬರ್ತಾವೆ. ನಂಬರ್ ಸೀರೀಸ್ ಒಳಗೆ ಈ ಟೈಪ್. ಈ ಪಜಲ್ಸ್ ಒಳಗೆ ನಿಮ್ದು ತಲೆ ನಡೆಸುವಂಥದ್ದವರು ಯಾವ್ದು ಬೇಕು ಆ ಟೈಪ್ದಾಗ ಕ್ವಶನ್ಸ್ ಕೇಳ್ಬೋದು. ಇಟ್ ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಮೆಥಮೆಟಿಕಲ್, ಇಟ್ ಕ್ಯಾನ್ ಬಿ ವಿತ್ ರೆಸ್ಪೆಕ್ಟ್ ಟು ವರ್ಬಲ್ ಕೈಂಡ್ ಆಫ್. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಆರ್ ವೆರಿ ಪಾಪ್ಯುಲರ್. ಲೈಕ್ ದೇರ್ ಆರ್ 5 friends, he is shorter, he is taller, he is younger, he is older. ಈ ಟೈಪ್ ಕ್ವಶನ್ಸ್ ಭಾಳ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಬರೋದು ಇನ್ ಅ ರೋ ಆಫ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ ಫೇಸಿಂಗ್ ನಾರ್ತ್, ಎ ಈಸ್ 6th ಫ್ರಮ್ ದ ಲೆಫ್ಟ್. ಸೊ ಈ ಟೈಪ್ ಇದು ರ್ಯಾಂಕಿಂಗ್ ಅಂತೀವಿ ನಾವು. ಸೊ ಆ ಕ್ಲಾಸ್ ಒಳಗೆ ಇವು 16th ಪೊಸಿಷನ್ ಅದಾನು. ಸೊ ರ್ಯಾಂಕಿಂಗ್ ಟೈಪ್ ಆಫ್ ಕ್ವಶನ್ಸು ನೀವು ಸಪ್ರೇಟ್ ಹೆಡಿಂಗ್ ಆಗಿ ರ್ಯಾಂಕಿಂಗ್ ಅಂತ ತೊಗೋಬೋದು, ಅಥವಾ ಪಜಲ್ಸ್ ಒಳಗೂ ತೊಗೋಬೋದು. ಇಲ್ಲ ಅಂದರೆ ಈ ಟೈಪ್ ಜನರಲ್ ಕ್ವಶನ್ಸ್ ಲೈಕ್ 5 friends, ಅಮೋಲ್, ಮಂದಾರ್, ಪಿಯು, ದೆನ್ ಶಶಿ ಆ್ಯಂಡ್ ರೀನಾ ಅಟೆಂಡೆಡ್ ಸಾಗರ್ಸ್ ಬರ್ಡೇ ಪಾರ್ಟಿ ಅಂತಂದು ಒಂದು ಸ್ಟೇಟ್ಮೆಂಟ್ ಫಾರ್ಮ್ದಾಗ ಕೊಡ್ಬೋದು. ಈ ಸ್ಟೇಟ್ಮೆಂಟನ್ನು ಪ್ಯಾರಾಗ್ರಾಫನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ ಅನ್ನೋದು ಆನ್ಸರ್ ಮಾಡಬೇಕು. ಅಥವಾ ನಿಮಗೆ ಇನ್ನೊಂದು ಟೈಪ್ ಆಫ್ ಕ್ವಶನ್ಸ್ ಹೆಂಗಂದ್ರೆ ದೇರ್ ಆರ್ 5 people, ಓಕೆ, ಹಾಸ್ಟೆಲ್ ಒಳಗೆ ದಿಸ್ ಪರ್ಸನ್ ವಿಲ್ ಚೂಸ್ ದಿಸ್ ರೂಮ್ ನಂಬರ್, ದೆನ್ ದ ಅದರ್ ಪರ್ಸನ್ ವಿಲ್ ಚೂಸ್ ದಿಸ್ ರೂಮ್ ನಂಬರ್, ಅದರ್ ಪರ್ಸನ್ ವಿಲ್ ಚೂಸ್ ದ ಫಸ್ಟ್ ನಂಬರ್ ಓನ್ಲಿ. ಸೊ ಈ ಟೈಪ್ ಕ್ವಶನ್ಸ್. ಇಲ್ಲಾಂದ್ರೆ ಏನು ಕೇಳ್ತಾರೋ ದೇರ್ ಆರ್ 5 people. ಸೊ ಫಸ್ಟ್ ಪರ್ಸನ್ ವಿಲ್ ಸ್ಟೇ ಇನ್ ದ ಫಸ್ಟ್ ಫ್ಲೋರ್ ಆಫ್ ಅ ಬಿಲ್ಡಿಂಗ್, ಸೆಕೆಂಡ್ ವಿಲ್ ಸ್ಟೇ ಇನ್ ದ ಥರ್ಡ್ ಫ್ಲೋರ್ ಆಫ್ ದ ಬಿಲ್ಡಿಂಗ್, ದೆನ್ ಫೋರ್ತ್ ವಿಲ್ ಸ್ಟೇ ಅಟ್ ದ ಸೆಕೆಂಡ್ ಫ್ಲೋರ್ ಆಫ್ ದ ಬಿಲ್ಡಿಂಗ್. ಸೊ ಈ ಟೈಪ್ ಒಂದು ಕೇಳ್ತಾರೆ. ದೆನ್ ಕ್ವಶನ್ ಏನು ಕೇಳ್ತಾರೆ, ಹೂ ವಿಲ್ ಸ್ಟೇ ಅಬೋವ್ ಹಿಮ್. ಈ ಟೈಪ್ ತಿಳಿತಲ್ಲ, ಪಜಲ್ ಅಂತೀವಿ ಇದಕ್ಕೆ. ನೆಕ್ಸ್ಟ್ ಟಾಪಿಕ್ ಏನು, ವೆನ್ ಡಯಾಗ್ರಾಮ್. ಸೊ ವೆನ್ ಡಯಾಗ್ರಾಮ್ ಅಂತೂ ವೆರಿ ಪಾಪ್ಯುಲರ್ ಟಾಪಿಕ್ ಇದು. ಎನಿ ಎಕ್ಸಾಮ್ ಒಳಗೆ ಸ್ವಲ್ಪ ಡಿಫಿಕಲ್ಟಿ ಇರ್ತೈತಿ ಇದು, ಬಟ್ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಅವರು ಡೈರೆಕ್ಟ್ ವೆನ್ ಡಯಾಗ್ರಾಮ್ ಅಂತಲೇ ಕೇಳ್ತಾರೆ. ನಿಮಗೆ ಒಂದು ಡಯಾಗ್ರಾಮ್ ಕೊಡ್ತಾರೆ ಅವರು. ಓಕೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೋ ಅದರದ್ದು ಮೀನಿಂಗ್ ಏನತ್ತ, ಲೈಕ್ ABC ಏನು ಸ್ಟೇಟ್ ಐತಿ ಅನ್ನೋದು ಅದ್ರದ್ದು ಮೀನಿಂಗ್ ಕೊಡ್ತಾರೋ. ಆಮೇಲೆ ಒಂದು ಕ್ವಶನ್ ಫಾರ್ಮುಲೇಟ್ ಮಾಡ್ತಾರೆ, ಲೈಕ್ ಹೌ ಮೆನಿ ಸ್ಟೂಡೆಂಟ್ಸ್ ಪ್ಲೇ ಅಟ್ ಲೀಸ್ಟ್ 1 game, ಆರ್ ಹೌ ಮೆನಿ ಸ್ಟೂಡೆಂಟ್ ಪ್ಲೇಸ್ ಬೋತ್ ದ ಗೇಮ್ಸ್, ಹೌ ಮೆನಿ ಸ್ಟೂಡೆಂಟ್ ಪ್ಲೇ ಅಟ್ ಲೀಸ್ಟ್ 2 games, ನೋ ಹೌ ಮೆನಿ ಸ್ಟೂಡೆಂಟ್ ಪ್ಲೇಸ್ ನೋ ಎನಿ ಗೇಮ್. ಈ ಟೈಪ್ ಒಂದು ಕ್ವಶನ್ ಫಾರ್ಮ್ ಮಾಡಿ ಆ ವೆನ್ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ದ ಸೇಮ್ ಥಿಂಗ್, ಸಿಮಿಲರ್ ಎಕ್ಸಾಂಪಲ್. ನೆಕ್ಸ್ಟ್ ಡಿಕ್ಷನರಿ ಆರ್ ವರ್ಡ್ ಅರೇಂಜ್ಮೆಂಟ್. ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಡಿಕ್ಷನರಿ ಅಂದ್ರೆ ಏನು, ನಿಮಗೊಂದು 4 ರ್ಯಾಂಡಮ್ ವರ್ಡ್ಸ್ ಕೊಟ್ಟಿರ್ತಾರೆ ಅವರು, ಆ್ಯಂಡ್ ಇಟ್ ಈಸ್ ವರ್ಬಲ್ ಓನ್ಲಿ, ನ್ಯೂಮರಿಕಲ್ ಇರೋದಿಲ್ಲ ಇದ್ರೊಳಗೆ, ಯಾಕಂದ್ರೆ ಡಿಕ್ಷನರಿ ಐತಿ. ವರ್ಡ್ ಅರೇಂಜ್ಮೆಂಟ್. ಸೊ 4 ರ್ಯಾಂಡಮ್ ವರ್ಡ್ಸ್ ಕೊಡ್ತಾರೋ. ಡಿಕ್ಷನರಿ ಒಳಗೆ ಯಾವ ಆರ್ಡರ್ ಒಳಗೆ ಇವು ಬರ್ತಾವೋ. ಸೊ ನೀವೇನು ಮಾಡ್ತೀರಿ, ಫಸ್ಟ್ ಅಲ್ಫಾಬೆಟ್ ನೋಡ್ತೀರಿ, ಐ ಐತಿ ಸಿಮಿಲರ್, ಓಕೆ, ಯಾವುದು ಗೊತ್ತಿಲ್ಲ. ಸೆಕೆಂಡ್ ಅಲ್ಫಾಬೆಟ್ ಬರ್ತೀರಿ ಎನ್, ಥರ್ಡ್ ಅಲ್ಫಾಬೆಟಿಗೆ ಚೆಕ್ ಮಾಡ್ತೀರಿ, ಓಕೆ ಸಿ. ಸೊ ಫಸ್ಟ್ ಆನ್ಸರ್ ಇದು ಬಂತು. ಸಿ ಆದ ಕೂಡಲೇ ನೆಕ್ಸ್ಟ್ ಯಾವ್ದು ಬರ್ತೈತಿ, ಡಿ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರ್ತೈತಿ, PQRS ಬರ್ತೈತಿ. ಸೊ ಇದು ಥರ್ಡ್, ಇದು ಫೋರ್ತ್. ಸೊ ಈ ಆರ್ಡರ್ ಒಳಗೆ ನೀವು ಅರೇಂಜ್ ಮಾಡ್ತೀರಿ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಡಿಕ್ಷನರಿ ಆರ್ಡರ್ ಆರ್ ವರ್ಡ್ ಅರೇಂಜ್ಮೆಂಟ್. ಒಂದು ಕ್ವಶನ್ ಅದು ಇರುವುದನ್ನು 100% ಇನ್ ದಿಸ್. ನೆಕ್ಸ್ಟ್ ಇದು ಸಿಮಿಲರ್ ಹಂಗನ ಐತಿ, O ಐತಿ. ನೆಕ್ಸ್ಟ್ MMBR ಐತಿ. ಸೊ ಬಿ ಫಸ್ಟ್ ಬರ್ತೈತಿ. ಸೊ ಈ ಟೈಪ್ ನೋಡಿಕೊಂಡು ಅಲ್ಫಾಬೆಟ್ ಐಡೆಂಟಿಫೈ ಮಾಡಿಕೊಂಡು ಆರ್ಡ್ರಾಗಿ ಅರೇಂಜ್ ಮಾಡಬೇಕು. ಸೊ ಗಡ್ಬಡ್ ಮಾಡಬಾರ್ದು ಇದ್ರೊಳಗೆ, ಯಾಕಂದ್ರೆ ಸ್ವಲ್ಪ ನೀವು ಒಂದು ಅಲ್ಫಾಬೆಟ್ ಏನಾದರೂ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಅದು ಆನ್ಸರ್ ರಾಂಗ್ ಆಗಿ ಬರ್ತೈತಿ. ಸೊ ಇಂಥ ಟೈಪ್ ಆಫ್ ಕ್ವಶನ್ಸ್ಗೆ ನೀವು ನೆಗೆಟಿವ್ ಮಾರ್ಕಿಂಗ್ ಅವಾಯ್ಡ್ ಮಾಡಬೇಕು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು. ಸೊ ಇವೆಲ್ಲ ನೆಗೆಟಿವ್ ಮಾರ್ಕಿಂಗು, ಟೈಮ್ ಮ್ಯಾನೇಜ್ಮೆಂಟ್ ನಿಮಗೆ ಸಿಗೋದನ್ನು ಬೈ ಪ್ರಾಕ್ಟೀಸಿಂಗ್ ಕ್ವಶನ್ಸ್ ಆ್ಯಂಡ್ ಗಿವಿಂಗ್ ಲಾಟ್ ಆಫ್ ಮಾಕ್ ಟೆಸ್ಟ್ಸ್. ಬರೀ ಹಂಗೆ ನೀವು ಇದೇನು ಈಸಿ ಆಯ್ತದ ನೆಕ್ಸ್ಟ್ ಹೋಗಬಾರ್ದು. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಹಾಲ್ದಿಂದ ಸ್ಟೂಡೆಂಟ್ಸ್ ಬಂದ ಕೂಡಲೇ ಅದನ್ನ ಹೇಳ್ತಾರೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೈಕ್ ದಿಸ್ ಓನ್ಲಿ 60-70%. ಕ್ವಶನ್ ಪೇಪರ್ ಈಸಿ ಇತ್ತು, ನನಗೆ ಟೈಮ ಸಿಗಲಿಲ್ಲ,
ಟೈಮ್ ಯಾಕೆ ಸಿಗಲಿಲ್ಲ? ನೀವು ಪ್ರಾಕ್ಟೀಸ್ ಮಾಡಿಲ್ಲ. ಸೊ ನೀವು ಟೈಮ್ ಹಚ್ಚಿ ಪ್ರಾಕ್ಟೀಸ್ ಮಾಡ್ಕೋತ ಹೋದ್ರೆ ಅಂದ್ರೆ ನಿಮಗೆ ಆನ್ಸರ್ ಮಾಡಬಹುದು. ಓಕೆನಾ? ಸ್ವಲ್ಪ ಮೊದಲು ಒಂದು 20 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಿಳ್ಕೊರಿ. ನೆಕ್ಸ್ಟ್ 10 ಕ್ವಶನ್ಸ್ ಏನು ಮಾಡಿರಿ, ನಿಮ್ಮ ಮುಂದೆ ಡಿಸ್ಪ್ಲೇ ಆಗಿರತ್ತೆ, ನಿಮ್ಮ ವಾಚ್ದಾಗ ಟೈಮರ್ ಹಚ್ಚಿರಿ. ಆ 10 ಕ್ವಶನ್ಸ್ ಎಷ್ಟು ಮಿನಿಟ್ಸ್ದಾಗ ನೀವು ಸಾಲ್ವ್ ಮಾಡ್ತೀರ ಅನ್ನೋದು ನಿಮ್ಮಷ್ಟಕ್ಕೆ ನೀವು ಜಡ್ಜ್ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಾಕತ್ತೀರಿ. ನೀವು ನಿಮ್ಮದು ನಾರ್ಮಲ್ ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮ್ ಆಯ್ತು ಅಥವಾ ಜಸ್ಟ್ ಟು ಗೇನ್ ಸಮ್ ನಾಲೆಜ್ ಅದು ನೀವು ಮಾಡಾಕತ್ತಿಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಕತ್ತೀರಿ ಅಂದ್ರೆ ಇವನು ಎಲ್ಲ ನೀವು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೋತ ಹೋಗಬೇಕು. ಲೈಕ್ ಟೈಮ್ ಮ್ಯಾನೇಜ್ಮೆಂಟ್, ರೀಡಿಂಗ್ ದ ಕ್ವಶನ್ ವೆರಿ ಕ್ವಿಕ್ಲಿ, ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ವೆರಿ ಕ್ವಿಕ್ಲಿ, ಆಮೇಲೆ ಕ್ಯಾಲ್ಕುಲೇಷನ್ ಎರರ್ಸ್, ನೆಗೆಟಿವ್ ಮಾರ್ಕಿಂಗ್ ಕಮ್ಮಿ ಮಾಡ್ಕೋತ ಹೋಗೋದು ನೀವು ಮಾಡಬೇಕು. ಓಕೆನಾ? ಸೊ ವೆರಿ ಬೇಸಿಕ್ ಇರ್ತಾವೆ ಇವು ಇಂಗ್ಲೀಷ್. ಯಾಕಂದ್ರೆ SSC JE ಪೇಪರ್ ಇರೋದು ಹಿಂದಿ ಒಳಗೆ ಇಂಗ್ಲೀಷ್ ಒಳಗೆ ಇರತ್ತೆ, ನಿಮ್ಗೆ ಕನ್ನಡ ಒಳಗದು ಇರೋದಿಲ್ಲ. ಹೀಗಾಗಿ ಅವರು ವೆರಿ ಬೇಸಿಕ್ ಇಂಗ್ಲೀಷ್ ಯೂಸ್ ಮಾಡ್ತಾರೆ. ಅದ್ರೊಳಗೆ ಏನು ಡಿಫಿಕಲ್ಟ್ ವರ್ಡ್ಸು ಏನೂ ಇರೋದಿಲ್ಲ. ಓಕೆನಾ? ಸೊ ಈಗ ಬೈ ಚಾನ್ಸ್ ನಿಮಗೆ ಓರಿಯೆಂಟೇಷನ್ ಮೀನಿಂಗ ಗೊತ್ತಿದ್ದಿದ್ದಿಲ್ಲ, ಓಕೆ ಫೈನ್, ನನಗೆ ಯಾಕೆ ಮೀನಿಂಗ್ ಬೇಕು, ಅವ್ರು ಡಿಕ್ಷನರಿ ಅರೇಂಜ್ ಮಾಡಂದಾರು ಸಾಕು, ಮುಗೀತು. ಸೊ ಫಸ್ಟ್ ನೋಡ್ತೀರಿ, ಸೆಕೆಂಡ್ ನೋಡ್ತೀರಿ, ಥರ್ಡ್ ನೋಡ್ತೀರಿ, ಅದನ್ನು ಆರ್ಡ್ರದಾಗ ಇಟ್ಟು ಬಿಡ್ತೀರಿ. ಈಗ ರಿಯೋಟೋರಿಕ್ ಗೊತ್ತಿಲ್ಲ ಮೀನಿಂಗ್, ಬಿಟ್ಟು ಬಿಡ್ರಿ. ಬಟ್ ನಿಮ್ದು ಏನು ಏಮ್ ಐತಿ ಇಲ್ಲಿ, ಕರೆಕ್ಟ್ ಸೀಕ್ವೆನ್ಸಾಗಿ ಅರೇಂಜ್ ಮಾಡೋದು, ಅಲ್ಫಾಬೆಟಿಕಲ್ ಆರ್ಡರ್. ಓಕೆನಾ? ಸೊ ದಿಸ್ ಇಸ್ ಡಿಕ್ಷನರಿ ಆರ್ ವರ್ಡ್ ಅರೇಂಜ್ಮೆಂಟ್. ನೆಕ್ಸ್ಟ್ ಬರೋದು ಬ್ಲಡ್ ರಿಲೇಷನ್. ಸೊ ಬ್ಲಡ್ ರಿಲೇಷನ್ ಅಗೇನ್ 2 ಕ್ವಶನ್ಸ್ ಬರ್ತಾವೆ ಇದ್ರೊಳಗೆ. ಸೊ ಬ್ಲಡ್ ರಿಲೇಷನ್ ಅಂದ್ರೇನ, ಐ ವಿಲ್ ರೀಡ್ ಯು ಒನ್ ಕ್ವಶನ್ ನೌ. Read one question for you. So pointing to a man on stage, Natasha said, "He is the brother of daughter of the wife of my husband. How is the man on the stage related to Natasha?" So ಈ ಟೈಪ್ ಕ್ವಶನ್ಸ್ ಕೇಳ್ತಾರೆ ಅವರು. ನಮ್ಮ ರಿಲೇಟಿವ್ಸ್ ಒಳಗನ, ನಮ್ದು ರಿಲೇಷನ್ ಒಳಗನ ಒಂದು ರಿಲೇಷನ್ ಬಿಲ್ಡ್ ಮಾಡ್ತಾರೆ ಬಿಟ್ವೀನ್ 2 ಪೀಪಲ್ 3 ಪೀಪಲ್ ಲೈಕ್ ದ್ಯಾಟ್. ಸೊ ಆಮೇಲೆ ಅವ್ರು ಇವ್ರಿಗೆ ಏನು ಅಕ್ಕರು. ಸೊ ನೀವು ಈ ಟೈಪ್ ಕ್ವಶನ್ ಓದಿದ್ರೆ ಅಂದ್ರೆ ನಿಮ್ಗೆ ಆನ್ಸರ್ ಮಾಡೋಕೆ ಬರುವುದೇ ಇಲ್ಲ. ಅದ್ರೊಳಗೆ ಟ್ರಿಕ್ ಐತಿ. ಓಕೆ, ನೀವು ನಮ್ದು ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ಆ ಟ್ರಿಕ್ಕನ್ನು ನೀವು ಫಾಲೋ ಮಾಡ್ಕೊತ ಹೋದ್ರೆ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಸೊ 4 ಸ್ಟೇಜಸ್ ಒಳಗೆ ನಾವು ಜನ್ರೇಷನ್ ಡಿವೈಡ್ ಮಾಡ್ತೀವಿ. ಸೊ ಅವ್ರದ್ದು ಇವ್ರದ್ದು ರಿಲೇಷನ್ ಹಿಂಗೆ ಮಾಡ್ಕೊತ ಬಂದು ಆಟೋಮೆಟಿಕ್ಲಿ ಲಾಸ್ಟಿಗೆ ನಿಮ್ಗೊಂದು ಆನ್ಸರ್ ಸಿಗ್ತೈತಿ. ಸೊ ಸೇಮ್ ವೇ ಈ ಟೈಪು ಕ್ವಶನ್ಸ್ ಕೇಳ್ತಾರೆ. ಅಥವಾ ಇವು ಜನರಲ್ ಕ್ವಶನ್ಸ್. ಸಮ್ ಅಂತೂ ಭಾರಿ ಸಿಂಪಲ್ ಇರ್ತವೆ. L and K are brothers, M and N are sisters, K is son of N, N's brother, how is L related to M? ಸ್ವಲ್ಪ ಈ ಟೈಪ್ ಕ್ವಶನ್ ಒಳಗೆ ಏನು ಮಾಡ್ತಾರೋ ಸ್ವಲ್ಪ ಡಯಾಗ್ರಾಮೆಟಿಕ್ ಅರೇಂಜ್ಮೆಂಟ್ ಮಾಡ್ಬೇಕಾಗೈತೆ ನಾವು ರಿಲೇಷನ್ನದು, ಅಂದ್ರೆ ನಿಮಗೆ ಆನ್ಸರ್ ಮಾಡಕ್ಕೆ ಬರ್ತೈತಿ. ಬರೀ ಮೈಂಡ್ ಒಳಗೆ ನಾವು ಮ್ಯಾಪಿಂಗ್ ಮಾಡ್ಕೊಂಡೇವು ಅಂದ್ರೆ ಎರರ್ಸ್ ಚಾನ್ಸಸ್ ಇರ್ತಾವೆ. ಓಕೆನಾ? ನೆಕ್ಸ್ಟ್ ಮೀನಿಂಗ್ಫುಲ್ ಆರ್ಡರ್. ಸೊ ಮೀನಿಂಗ್ಫುಲ್ ಆರ್ಡರ್ ಅಂದ್ರೇನ, ಸಮ್ ವರ್ಡ್ಸ್ ವಿಲ್ ಬಿ ಗಿವನ್ ಟು ಯು, ರ್ಯಾಂಡಮ್ ವರ್ಡ್ಸ್. ಸೊ ಆ ವರ್ಡ್ ನೀವು ನೋಡಿದ ಕೂಡಲೇ ಅದನ್ನೊಂದು ಪ್ರಾಪರ್ ವೇದಾಗ ಅರೇಂಜ್ ಮಾಡಬೇಕು. ಸೊ ಒಂದು ಕ್ವಶನ್ ನಾನು ಇಲ್ಲಿ ಓದ್ತೇನೆ, ಸೆಕೆಂಡ್ ಒನ್ ಓದ್ತೇನೆ. ಓಕೆ, ಅರೇಂಜ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ದ ಮೀನಿಂಗ್ಫುಲ್ ಸೀಕ್ವೆನ್ಸ್. ಸೊ ಏನೈತಿ, ಫೀಡ್ಬ್ಯಾಕ್, ಟೀಚ್, ರೀಟೀಚ್, ಪ್ಲ್ಯಾನ್, ರೀಪ್ಲ್ಯಾನ್. ಪಾಸ್ ಮಾಡಬೇಕಾ, ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿರಿ. ಸೊ ಒಂದು ಟೀಚರ್ ಅದಾರೀಗ, ಅವ್ರು ಏನೋ ಟೀಚ್ ಮಾಡ್ಬೇಕಂತಾರೆ. ಸೊ ಸಡನ್ ಆಗಂತೂ ಟೀಚ್ ಮಾಡಕ್ಕೆ ಬರೋದಿಲ್ಲ. ಫಸ್ಟ್ ದಟ್ ಟೀಚರ್ ವಿಲ್ ಪ್ಲ್ಯಾನ್. ಸೊ ಇದು ಫಸ್ಟ್ ಬಂತು. ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ ಕೂಡಲೇ ಏನು ಮಾಡ್ತಾರೆ ಅವರು, ಟೀಚ್ ಮಾಡ್ತಾರೆ. ಟೀಚ್ ಮಾಡಿದ ಕೂಡಲೇ ಸ್ಟೂಡೆಂಟ್ಸ್ ಕಡೆ ಅಂತ ಫೀಡ್ಬ್ಯಾಕ್ ತೊಗೋತಾರೆ. ಸೊ ಫೀಡ್ಬ್ಯಾಕ್ ಇಫ್ ಇಟ್ ಈಸ್ ಫೈನ್, ಶಿ ವಿಲ್ ಕಂಟಿನ್ಯೂ ದ ಸೇಮ್ ಥಿಂಗ್ ವಾಟ್ ಶಿ ಹ್ಯಾಸ್ ಬಿನ್ ಫಾಲೋಯಿಂಗ್ ಸಿನ್ಸ್ ಇಯರ್ಸ್. ಸೊ ಸ್ಟೂಡೆಂಟ್ಸ್ ಏನಾದರೂ ಒಂದು ಇಂಪ್ರೂವ್ಮೆಂಟ್ಸ್ ಹೇಳ್ತಾರೆ, ಮ್ಯಾಮ್ ಇದನ್ನ ಇಂಪ್ರೂವ್ ಮಾಡಿರಿ, ಅದನ್ನ ಇಂಪ್ರೂವ್ ಮಾಡಿರಿ, ಸ್ಲೋ ಆಗಿ ಟೀಚ್ ಮಾಡಿರಿ, ಕನ್ನಡ ಯೂಸ್ ಮಾಡಿರಿ, ಇಂಗ್ಲೀಷಲ್ಲಿ ಮಾಡಿರಿ ಅದು. ಸೊ ಅಗೇನ್ ವಾಟ್ ಶಿ ವಿಲ್ ಡೂ, ಶಿ ವಿಲ್ ರೀಪ್ಲ್ಯಾನ್. ಆಫ್ಟರ್ ದ್ಯಾಟ್ ಶಿ ವಿಲ್ ರೀಟೀಚ್. ಸೊ ಇದೊಂದು ಆರ್ಡರ್ದಾಗ ನೀವು ಮೀನಿಂಗ್ಫುಲ್ ಸೀಕ್ವೆನ್ಸ್ ಬಟ್ ನಿಮಗೆ ಇದ್ರೊಳಗೆ ಏನು ಮಾಡ್ತೀರಿ, ಸೀಕ್ವೆನ್ಸ್ ಫೈಂಡ್ ಔಟ್ ಮಾಡಿ. ಸೊ ಇದನ್ನೆಲ್ಲ ನೋಡಿದ್ಕೊಳ್ಳಿ ಆಪ್ಷನ್ ಎ. ಸೊ ಇಂಥ ಕ್ವಶನ್ಸ್ ಒಳಗೆ ನಿಮ್ಗೆ ಟೈಮ್ ಭಾಳ ಸ್ಪೆಂಡ್ ಮಾಡಬಾರ್ದು. ಯಾಕಂದ್ರೆ ನೀವು ಫಸ್ಟ್ ನೋಡಿದ ಕೂಡಲಿಂದ ಪ್ಲ್ಯಾನ್ ಅದು ತಲೆಯಾಗಿ ಬರತ್ತಲ್ಲ, 4 ಅನ್ನೋದು ಎಲ್ಲೂ ಇಲ್ಲಿ. ಸೊ ಸಡನ್ನಾಗಿ ಕ್ಲಿಕ್ ಮಾಡಿಬಿಡ್ಬೇಕು. ಬೈ ಚಾನ್ಸ್ ಇಲ್ಲಿಯೂ 4 ಐತಿ, ಇಲ್ಲಿಯೂ 4 ಐತಿ, ದೆನ್ ನೀವೇನು ಮಾಡಬೇಕು, ಸೆಕೆಂಡಕ್ಕೆ ನೋಡ್ಬೇಕು. ಸೊ ಸೆಕೆಂಡನ್ನು ಕಾಮನ್ ಐತೆ ಅನ್ಕೋರಿ, ದೆನ್ ಥರ್ಡಕ್ಕೆ ನೋಡ್ಬೇಕು. ಸೊ ಇದು ಡೈರೆಕ್ಟ್ಲಿ ನೀವು ನೋಡಿದರೆ ಇದು ಒಂದೇ ಐತಿ. ಸೊ ಟೈಮ್ ವೇಸ್ಟ್ ಮಾಡಲಾರ್ದ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ಈ ಟೈಪ್ ರೇನ್ಬೋ, ರೇನ್, ಸನ್, ಹ್ಯಾಪಿ, ಚೈಲ್ಡ್ ಐತಿ. ಸೊ ರೇನ್, ದೆನ್ ಸನ್, ಓಕೆ, ಮಳೆ ಬರಬೇಕು, ದೆನ್ ಸೂರ್ಯ ಇರಬೇಕು, ದೆನ್ ಅವಾಗ ರೇನ್ಬೋ ಬರ್ತೈತಿ, ಚೈಲ್ಡ್, ಹ್ಯಾಪಿ, ಅಕ್ಕನು. ಸೊ ಸೇಮ್ ವೇ ಸೋಯಿಂಗ್ ಸೀಡ್ಸ್ ಅಥವಾ ಮ್ಯಾನ್ಯೂರಿಂಗ್, ಪ್ಲೋಯಿಂಗ್, ಹಾರ್ವೆಸ್ಟಿಂಗ್, ವಾಟ್ರಿಂಗ್. ಸೊ ನಾವು ಬೆಳೆ ಬೆಳೆಯೋದು. ಸೊ ಫಸ್ಟ್ ಏನು ಮಾಡ್ತಾನೆ ರೈತ, ಹಿ ವಿಲ್ ಪ್ಲೋ. ಆಫ್ಟರ್ ದ್ಯಾಟ್ ಹಿ ವಿಲ್ ಸೋ ದ ಸೀಡ್ಸ್ ಆ್ಯಂಡ್ ಹಿ ವಿಲ್ ವಾಟರ್. ಆಫ್ಟರ್ ದ್ಯಾಟ್ ಹಿ ವಿಲ್ ಆ್ಯಡ್ ದ ಮ್ಯಾನ್ಯೂರ್. ಆಫ್ಟರ್ ದ್ಯಾಟ್ ಹಾರ್ವೆಸ್ಟ್ ಮಾಡ್ತಾನೆ. ತಿಳಿತು ಮೀನಿಂಗ್ಫುಲ್ ಆರ್ಡರ್. ಭಾರಿ ಸಿಂಪಲ್ ಐತೆ. SSC JE ನಿಮ್ಗೆ ರೀಸನಿಂಗ್ ಪಾರ್ಟ್ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ ಐತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ.
ನೆಕ್ಸ್ಟ್ ಬರೋ ಟಾಪಿಕ್ ಕ್ಯೂಬ್ಸ್ ಆ್ಯಂಡ್ ಡೈಸ್. ಸೊ ಇದು ಸ್ವಲ್ಪ ಟ್ರಿಕೆಟು ಕ್ವಶನ್ಸ್ ಇರ್ತಾವೆ ಇದ್ರೊಳಗೆ. ಸೊ ಇಲ್ಲಿ ಏನು ಮಾಡ್ತಾರೆ, ಒಂದು ಕ್ಯೂಬ್ ಅಥವಾ ಒಂದು ಡೈಸ್ ತಗೋತಾರೆ. ಓಕೆ, ಸೊ ಡೈಸಿಗೆ 6 ಫೇಸಸ್ ಇರ್ತಾವೆ. ಇದು ಒಂದು ಕ್ಯೂಬ್ ಐತಿ. ಸೊ ಅದರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಚೂಸ್ ದ ಕ್ಯೂಬ್ ವಿಚ್ ವಿಲ್ ಬಿ ಫಾರ್ಮ್ಡ್ ಆನ್ ಫೋಲ್ಡಿಂಗ್ ದ ಗಿವನ್ ಕ್ವಶನ್ ಫಿಗರ್. ಸೊ ಇದನ್ನೊಂದು ಫೋಲ್ಡ್ ಮಾಡ್ತಾರೆ ಅವರು. ಫೋಲ್ಡ್ ಮಾಡಂತಲೇ ಯಾವ್ದು ಆನ್ಸರ್ ಕರೆಕ್ಟ್ ಬರುತ್ತೆ ಅಂತ. ಇದ್ರದ್ದು ಅಪೋಸಿಟ್ ಇದೇ ಅಲ್ಫಾಬೆಟ್ ಬರ್ತೈತಿ, ಇದ್ರದ್ದು ಅಪೋಸಿಟ್ ಇದೇ ಬರ್ತೈತಿ ಅನ್ನೋದು ಪ್ರಾಕ್ಟೀಸ್ ಮೇಲೆ ನಿಮಗೆ ಬರ್ತೈತಿ. ಸೊ ಸೇಮ್ ವೇ ಇಲ್ಲಿ ಕ್ಯೂಬ್ ಐತಿ, ಡೈಸ್ ಐತಿ ಇದು. ಸೊ 6 ಫೇಸಸ್ ಇರ್ತಾವೆ ಡೈಸಿಗೆ, ನಿಮಗೆ ಗೊತ್ತೈತಿ. ಸೊ 3 ಪೊಸಿಷನ್ಸ್ ಆಫ್ ಅ ಡೈಸ್ ಆರ್ ಗಿವನ್, 6, 4, 1 ಅಂತ ಇವು 3 ಪೊಸಿಷನ್ಸ್ ಕೊಟ್ಟಾರ ಇಲ್ಲಿ. ಆಮೇಲೆ ಬೇಸ್ಡ್ ಆನ್ ದೆಮ್ ಫೈಂಡ್ ಔಟ್ ವಿಚ್ ನಂಬರ್ ಈಸ್ ಫೌಂಡ್ ಅಪೋಸಿಟ್ ಟು ನಂಬರ್ 2. ಸೊ 2 ನಂಬರ್ ಅಪೋಸಿಟ್ ಇವನ್ನೆಲ್ಲ ಜೋಡಿಸಿದ ಕೂಡಲೇ 2 ನಂಬರ್ ಅಪೋಸಿಟ್ ಯಾವುದು ಬರ್ತೈತಿ ಅನ್ನೋದು ಕೇಳ್ಯಾರ. ಓಕೆನಾ? ಸೊ ಇದ್ರೊಳಗೆ ಫೋಲ್ಡ್ ಮಾಡಿ ಅನ್ಫೋಲ್ಡ್ ಮಾಡಿನೂ ಕ್ವಶನ್ಸ್ ಕೇಳ್ತಾರೆ ಅಥವಾ ಡೈರೆಕ್ಟಾಗಿ ಹಿಂಗೆ ಕೇಳ್ತಾರೆ. ನೆಕ್ಸ್ಟ್ ಬರೋದು ಮಿರರ್ ಇಮೇಜಸ್. ಸೊ ಮಿರರ್ ಇಮೇಜಸ್ ಅಂದ್ರೆ ಏನ, ನೀವು ಈಗ ಮಿರರ್ ಮುಂದೆ ನಿಂತ ಕೂಡಲೇ ಲೆಫ್ಟ್ ರೈಟ್ ಹೆಂಗೆ ಆಪೋಸಿಟ್ಸ್ ಇರ್ತೈತಲ್ಲ, ಸೊ ಸೇಮ್ ವೇ ನಿಮಗೆ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ವರ್ಬಲ್. ಸೊ ಇದು ನೋಡ್ರಿ, ಸಿಂಪಲ್ ವರ್ಬಲ್ ಮೇಲೂ ಇರ್ತಾವೆ, ಅಥವಾ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಇಮೇಜಸ್ ಆಲ್ಸೋ. ಸ್ವಲ್ಪ ಪ್ರಾಕ್ಟೀಸ್ ಬೇಕಾಕೈತಿ ಇದಕ್ಕೆ, ಯಾಕಂದ್ರೆ ನಿಮ್ಗೆ ಕರೆಕ್ಟಾಗಿ ಒಂದೊಂದು ಆಪ್ಷನ್ಸ್ ಏನಿರ್ತಾವಲ್ಲ ಸಿಕ್ಕಾಪಟ್ಟೆ ಟ್ರಿಕ್ಕಿ ಕೊಡ್ತಾರೆ ಅವರು. ಸ್ವಲ್ಪ ಸ್ಮಾಲ್ ಚೇಂಜಸ್ ಮಾಡಿರ್ತಾರೆ ಅಲ್ಲಿದೆ ಇಲ್ಲಿದೆ. ಸೊ ನೀವು ಅದನ್ನು ಐಡೆಂಟಿಫೈ ಮಾಡೋಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಮಿರರ್, ಸೊ ಅಲ್ಫಾಬೆಟ್ಸ್ ಒಳಗೆ ನೀವು ನೆನಪಿಟ್ಕೋಬೇಕು, ABCD Z ಮಟ ಯಾವ್ದು ಉಲ್ಟಾ ಹೆಂಗೆ ಬರೀತಾರೋ ಅನ್ನೋದು. ಅದೇನು ನೆನಪಿರತ್ತೆ. ಬಟ್ ಅಗೇನ್ ಸ್ವಲ್ಪ ನೀವು ಒಂದ್ಸಲ ಬರೆದು ಇಟ್ಕೊಂಡ್ರೆ ಅಂದ್ರೆ ನಿಮಗೆ ಕ್ವಿಕ್ಕಾಗಿ ಆನ್ಸರ್ ಮಾಡ್ಬೋದು. ಸೊ ಈ ಟೈಪ್ ಬರ್ದಾರು, ಇಲ್ಲೊಂದು ಮಿರರ್ ಇಟ್ಟಾರು, ಇಲ್ಲೇನು ಬರುತ್ತೆ ಆಪ್ಷನ್. ಸೊ ಆಬ್ವಿಯಸ್ಲಿ ಇದು ನಿಯರ್ ಅಂದರೆ ಇಲ್ಲೇ ನಿಯರ್ ಇಲ್ಲಿ ಬರ್ತೈತಿ, ಇದು ಇಲ್ಲಿ ಬರ್ತೈತಿ. ಸೊ ಸೇಮ್ ವೇ. ಸೊ ಇದನ್ನು ಉಲ್ಟಾ ಅಂದ್ರೆ ಎಮ್ ಅನ್ನ ಬರತ್ತಿ, MUMBAI, ಮುಂಬೈ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಇದು ವರ್ಬಲ್ ಅಲ್ಫಾಬೆಟ್ಸ್ ಅದಾವೆ. ಸೊ ಸೇಮ್ ವೇ ಇಮೇಜಸ್ ನೋಡ್ರಿ, ಐಡೆಂಟಿಫೈ ಮಾಡ್ರಿ, ಆನ್ಸರ್ ಮಾಡ್ರಿ, ಪ್ರಾಕ್ಟೀಸ್ ಮಾಡಬೇಕಿದೆ. ನೆಕ್ಸ್ಟ್ ಬರೋದು ನಿಮ್ದು ಮ್ಯಾಥಮೆಟಿಕಲ್ ಈಕ್ವೇಷನ್. ಇದು ಸ್ವಲ್ಪ ಟ್ರಿಕ್ಕಿ ಇರ್ತೈತಿ. ಸೊ ಐ ವಿಲ್ ರೀಡ್ ಯು ದಿಸ್ ಕ್ವಶನ್ ಫಾರ್ ಯು ನಾವ್. ಸೊ ಇಫ್ 4 × 9 divided by 2 is equal to 47, 9 × 0 divided by 6 is equal to 84 ಅಥವಾ ಪರ್ಸೆಂಟೇಜ್ ಅಂತ ಅನ್ನೋದು. ದೆನ್ 5 × 3 divided by 7 into what ಅಂತ. ಸೊ ಒಂದು ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು. ಅಗೇನ್ ಇದ್ರೊಳಗೆ ನಿಮ್ಗೆ ಗೊತ್ತಿರಬೇಕು, ಲೈಕ್ ಇನ್ನೂ ಒಂದು ಮ್ಯಾಥಮೆಟಿಕಲ್ ರಿಲೇಷನ್ ಕೊಡಿರ್ತಾರೆ, ಲೈಕ್ ಪ್ಲಸ್, ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್. ಫಸ್ಟ್ ಯಾವ್ದು ತೊಗೋಬೇಕು, ಬ್ರ್ಯಾಕೆಟ್ ಒಳಗಿನ್ನು ಇದ್ದದ್ದು ತೊಗೋಬೇಕು. ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್ ಡಿವಿಷನ್ ತೊಗೋಬೇಕು. ಆಮೇಲೆ ಎಡಿಷನ್, ಸಬ್ಸ್ಟ್ರಾಕ್ಷನ್ ತೊಗೋಬೇಕು. ಸೊ ಅದ ಆರ್ಡರ್ ಫಾಲೋ ಮಾಡಿ ನೀವು ಆನ್ಸರ್ ಮಾಡಬೇಕು. ಓಕೆನಾ? ಸೊ ಸೇಮ್ ವೇ ಇಲ್ಲಿ P ಡಿನೋಟ್ಸ್ ಡಿವೈಡೆಡ್ ಬೈ ಸೈನ್. ಸೊ P ಒಳಗೆ ಇಲ್ಲಿ ಡಿವೈಡೆಡ್ ಬೈ ಸೈನ್ ಹಾಕ್ರಿ. ದೆನ್ R ಡಿನೋಟ್ಸ್ ಆ್ಯಡೆಡ್ ಟು. ಸೊ ಇಲ್ಲಿ R ಜಾಗದಾಗ ಎಡಿಷನ್ ಸೈನ್ ಹಾಕ್ರಿ. ಸೊ ಹಿಂಗೆ ಸೈನ್ ಹಾಕಿ ಆ ಪ್ಯಾರಂಥೆಸಿಸು ಅದೆಲ್ಲ ಮೆಥಡ್ ಫಾಲೋ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಓಕೆನಾ? ಮ್ಯಾಥಮೆಟಿಕಲ್ ಈಕ್ವೇಷನ್ ಅಂತಾರೆ. ದೆನ್ ವರ್ಡ್ ಫಾರ್ಮೇಷನ್. ಸೊ ಇದು ಅಗದಿ ಸಿಂಪಲ್. ವರ್ಡ್ ಫಾರ್ಮೇಷನ್ ಒಳಗೆ ಅವರು ಒಂದು ವರ್ಡ್ ಕೊಡ್ತಾರೆ, ನಿಮಗೆ ಒಂದು ಮೀನಿಂಗ್ಫುಲ್ ವರ್ಡ್, ಕರೆಕ್ಟ್ ವರ್ಡ್ ಕೊಡ್ತಾರೆ ಅವರು. ಆಮೇಲೆ 4 ಆಪ್ಷನ್ಸ್ ಕೊಡ್ತಾರೆ. ಆ 4 ಆಪ್ಷನ್ಸ್ ವಿಚ್ ದಿಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದಿಸ್ ವರ್ಡ್, ದಿಸ್ ವರ್ಡ್, ದಿಸ್ ವರ್ಡ್, ದಿಸ್ ವರ್ಡ್ ಅನ್ನೋದು ಐಡೆಂಟಿಫೈ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ತಗೊಂಡು ನಾವು LIAR. ಓಕೆ, ಸೊ LIR ಇಲ್ಲ, ಸೊ ಇದು ಫಾರ್ಮ್ ಆಗೋದೇ ಇಲ್ಲ. ನೆಕ್ಸ್ಟ್ FIAT. ಎಸ್, FIAT. ದಿಸ್ ಕ್ಯಾನ್ ಬಿ ಫಾರ್ಮ್, ದಿಸ್ ಕ್ಯಾನ್ ಬಿ ಫಾರ್ಮ್, ದಿಸ್ ಕ್ಯಾನ್ ಬಿ ಫಾರ್ಮ್. ಸೊ ನೋ ನೀಡ್ ಟು ಚೆಕ್ ವೆನ್ ಯು ಗೆಟ್ ದ ಕರೆಕ್ಟ್ ಆನ್ಸರ್ ಫಾರ್ A, ಬಿಕಾಸ್ ಅವ್ರೇನು ಕೇಳೋರು ವಿಚ್ ಕೆನ್ ನಾಟ್ ಬಿ. ಸೊ ದಿಸ್ ಕೆನ್ ನಾಟ್ ಬಿ. ಆಮೇಲೆ ಇನ್ನೊಂದು ನಿಮ್ಗೆ ಎಕ್ಸಾಮಿನರ್ ನಿಮಗೆ ಟ್ರಿಕ್ ಮಾಡೋದು ಇದ್ರೊಳಗೆ ಭಾಳ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು ಇದ್ರೊಳಗನ. ಲೈಕ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆದರ್ ದೇ ಆರ್ ಆಸ್ಕಿಂಗ್ ಯು ಕೆನ್ ನಾಟ್ ಆರ್ ಕ್ಯಾನ್, ಆ್ಯಂಡ್ ದೆನ್ ಆನ್ಸರ್ ಅಕಾರ್ಡಿಂಗ್ಲಿ. ಸೊ ನೀವೇನು ಮಾಡ್ತೀರಿ, ಬೈ ಚಾನ್ಸ್ ಆಕಿತ್ತು FIAT ಇತ್ತಪ್ಪ ಫಸ್ಟ್ ಆಪ್ಷನ್, ಇದ್ರ ಬದಲು ಇದಿತ್ತು ತಿಳ್ಕೊರಿ, ಇದು ಫಸ್ಟ್ ಆಪ್ಷನ್ ಇದೆ. ಹಾಂ, ಇದು ಆಕೈತ್ಲ, ಮುಗಿಯೋದು, ನಡಿ ಟ್ರೆಕ್, ನೆಕ್ಸ್ಟ್ ಟಿಕ್ ಮಾಡೋದು, ನೆಕ್ಸ್ಟ್ ಕ್ವಶನ್ ಹೋಗೋದು. ಸೊ ಅದನ್ನು ನೋಡ್ರಿ, ವೆದರ್ ಹಿ ಈಸ್ ಆಸ್ಕಿಂಗ್ ಕೆನಾಟ್ ಆರ್ ಕ್ಯಾನ್. ಸೊ ಸೇಮ್ ವೇ ಇಲ್ಲಿ ಪೊಸೆಷನ್ ಅದು ಕೊಟ್ಟಾರು. ಸೊ ಇನ್ನೊಂದು ಟೈಪ್ ಆಫ್ ಇದ್ರದ್ದು ಏನು ಕೇಳ್ತಾರಂದ್ರೆ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ರೇಂಜ್ ಈಸ್ ರಿಟರ್ನ್ ಆಸ್ ಈ ಟೈಪ್ ಆ್ಯಂಡ್ ARAGE ಈ ಟೈಪ್ ಬರ್ದಾರು. ಸೊ ಪ್ರ್ಯಾಂಕ್ ಅನ್ನೋದು ಹೆಂಗೆ ಬರಿಬಹುದು. ಸೊ ಅಗೇನ್ ನೀವೇನು ಮಾಡ್ಬೇಕು, ಇಂಥಲ್ಲಿದ್ದಲ್ಲೇ ಇದ್ರದ್ದು ರಿಲೇಷನ್ ಕಂಡು ಹಿಡಿಬೇಕು. ಎಷ್ಟು ಅಲ್ಫಾಬೆಟ್ಸ್ ಆಗಂತಲೇ ಇದೈತಿ, ಇದೆಷ್ಟು ಅಲ್ಫಾಬೆಟ್ಸ್ ಐತಿ, ಅಥವಾ ಓವಲ್ಸ್ ಕಾನ್ಸೋನೆಂಟ್ಸ್ ಅದಾವನ, ಇದ್ರದ್ದು ಏನು ರಿಲೇಷನ್ ಐತಿ ನೋಡಿಕೊಂಡು ಒಂದು ರಿಲೇಷನ್ ಅಪ್ಟೈನ್ ಮಾಡಿ ಇವೆಲ್ಲ ಥರದ್ದು. ನೆಕ್ಸ್ಟ್ ಇದಕ್ಕೇನು ಬರ್ತೈತಿ ಅನ್ನೋದು ಆನ್ಸರ್ ಮಾಡಬೇಕು. ಓಕೆನಾ? ಸೊ ಸೇಮ್ ವೇ ಇಲ್ಲಿ ಮಾಡಿರಿ, ಆನ್ಸರ್ ಮಾಡಿರಿ. ತಿಳಿತು? ಇದಕ್ಕೆ ವರ್ಡ್ ಫಾರ್ಮೇಷನ್ ಅಂತೀವಿ. ನೆಕ್ಸ್ಟ್ ಬರೋದು ಸೀಟಿಂಗ್ ಅರೇಂಜ್ಮೆಂಟ್. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಫಂಕ್ಷನ್ದಾಗ ಅಥವಾ ಎಲ್ಲೇ ಮೀಟಿಂಗ್ದಾಗ ನೀವು ಕೂಡ್ತೀರಿ ಐದರ್, ಅಥವಾ ನಿಮ್ಮ ಮನೆ ಒಳಗೂ
ಅಥವಾ ಇನ್ ಯುವರ್ ಕ್ಲಾಸಸ್, ಕಾಲೇಜ್ ಆ್ಯಂಡ್ ಆಲ್, ಇನ್ ಯುವರ್ ಲ್ಯಾಬ್, ಲೈಬ್ರರೀಸ್ ಆ್ಯಂಡ್ ಆಲ್. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಒಳಗೆ ನೀವು ಐದರ್ ಸರ್ಕ್ಯುಲರ್ ಒಳಗೂ ಕುಂಡಿರ್ತೀರಿ, ಓಕೆ, ಲೈಕ್ ನೀವು ಮೆಸ್ಸಿಗೆ ಹೋಗಿರ್ತೀರಿ ಅಥವಾ ಕಾಲೇಜ್ ಕ್ಯಾಂಟೀನ್ಗೆ ಹೋದಾಗ ಸರ್ಕ್ಯುಲರ್ ಕೂಡ್ತೀರಿ, ಅಥವಾ ರೆಕ್ಟ್ಯಾಂಗಲ್ ಸೀಟಿಂಗ್ ಅರೇಂಜ್ಮೆಂಟ್ ಇರ್ತೈತಿ. ನಿಮ್ಮ ಕ್ಲಾಸ್ ರೂಮ್ ಒಳಗೆ ಹೆಂಗಿರೈತಿ, ರೋ ಸೀಟಿಂಗ್ ಅರೇಂಜ್ಮೆಂಟ್ ಇರ್ತೈತಿ. ಸೊ ಇದ್ರೊಳಗೆ ಏನು ಕೇಳ್ತಾರೆ ಅವ್ರ ಕ್ವಶನ್ಸು, ಸರ್ಟನ್ ಕ್ಯಾರೆಕ್ಟರ್ಸ್ ದೇ ವಿಲ್ ಇಂಟ್ರೊಡ್ಯೂಸ್, ಲೈಕ್ P, Q, R, S, T, U, V and W are sitting around a round table in the same order. ಇದು ಆರ್ಡರ್ ಒಳಗೆ ಕೂತಾರೋ ಫಾರ್ ಅ ಗ್ರೂಪ್ ಡಿಸ್ಕಷನ್ ಅಟ್ ಈಕ್ವಲ್ ಡಿಸ್ಟೆನ್ಸ್. ದೇರ್ ಪೊಸಿಷನ್ಸ್ ಆರ್ ಕ್ಲಾಕ್ ವೈಸ್. ಸೊ ಈ ಟೈಪ್ ಕೂತಾರೆ ಕ್ಲಾಕ್ ವೈಸ್. ಓಕೆ, ಆ್ಯಂಡ್ ಇಫ್ ವಿ ಸಿಟ್ಸ್ ಇನ್ ನಾರ್ತ್ ದೆನ್ ವಾಟ್ ವಿಲ್ ಬಿ ದ ಪೊಸಿಷನ್ ಆಫ್ ಯು. ಸೊ ಒಂದು ಸ್ಟೇಟ್ಮೆಂಟ್ ಅವ್ರು ಏನು ಕೊಡ್ತಾರಲ್ಲ ಇಲ್ಲಿ ಮಟ ಕ್ವಶನ್ ಕೇಳೋಕ್ಕಿಂತ ಮುಂಚೆ, ಸೊ ಯು ಶುಡ್ ಮೇಕ್ ಅ ಡಯಾಗ್ರಾಮ್ ಆ್ಯಂಡ್ ಯು ಶುಡ್ ರೈಟ್ P, Q, R, S, T, U, V, W ಬರೀರಿ ಇದು ಕ್ಲಾಕ್ ವೈಸ್. ಆಮೇಲೆ ನೆಕ್ಸ್ಟ್ ಏನು ಹೇಳ್ಯಾರಲ್ಲ ಅವ್ರ ಸ್ಟೇಟ್ಮೆಂಟು, ಇಫ್ ವಿ ಸಿಟ್ಸ್ ಇನ್ ನಾರ್ತ್, ಸೊ ಆ ಪೊಸಿಷನ್ ಚೇಂಜ್ ಮಾಡಿರಿ, ದೆನ್ ಅವ್ರದ್ದು ಬಾಜುಕ್ಕೆ ಯಾರು ಕೊಡ್ತಾರೋ ಅಥವಾ ಇನ್ನೊಬ್ಬರು ಪೊಸಿಷನ್ದಾಗ ಎಷ್ಟು ಕೊಡ್ತಾರೋ ಅನ್ನೋದು ಆನ್ಸರ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಅಂದ್ರೆ ಏನೈತಿ ಇಲ್ಲೇ, ಆರ್ ಸಿಟ್ಟಿಂಗ್ ಇನ್ ಅ ರೋ. ಸೊ ಇಲ್ಲಿ ಸರ್ಕ್ಯುಲರ್ ಇತ್ತು, ಇಲ್ಲಿ ರೋ ಒಳಗೆ ಹಿಂಗೆ ಕೊಡ್ತಾರೋ. ಸೊ ಇವ್ರದ್ದು ಅಡ್ಜಸೆಂಟ್ ಯಾರು ಕೂತಾರೋ, ಇವ್ರದ್ದು ಅಪೋಸಿಟ್ ಯಾರು ಕೂತಾರೋ, ಇವ್ರದ್ದು ಇಮಿಡಿಯೇಟ್ ರೈಟ್ ಯಾರು ಕೂತಾರೋ, ಇವ್ರದ್ದು ನೇಬರ್ ಯಾರದಾರು, ಅಥವಾ ಎಕ್ಸ್ಟ್ರೀಮ್ ಎಂಡ್ಸ್ ಎಲ್ಲಿ ಕೂತಾರೋ, ಆ ಗಿವನ್ ಸ್ಟೇಟ್ಮೆಂಟ್ ಮೇಲೆ, ಓಕೆ ಇಲ್ಲಿ ಮಟ ಆ ಗಿವನ್ ಸ್ಟೇಟ್ಮೆಂಟ್ ಮೇಲೆ ಫಸ್ಟ್ ನೀವು ಇದ್ರ ಮೇಲೆ ಪೊಸಿಷನ್ಸ್ ಅವ್ರನ್ನ ಕೂಡಿಸ್ಬೇಕು, ಅವ್ರನ್ನ P, Q, R, S, T ಹುಡುಗರನ್ನ ಕೂಡಿಸ್ಬೇಕು. ಆಮೇಲೆ ವಾಟ್ ದ ಹೌ ಮೆನಿ ಪರ್ಸನ್ಸ್ ಸಿಟ್ ಇನ್ ಅ ರೋ. ಸೊ ಲಾಸ್ಟ್ ಏನು ಅವ್ರು ಬರ್ತೈತಲ್ಲ ಆ ಕ್ವಶನ್ ನೀವು ಡಯಾಗ್ರಾಮ್ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಸೊ ದಿಸ್ ಇಸ್ ಸೀಟಿಂಗ್ ಅರೇಂಜ್ಮೆಂಟ್ಸ್. ಫೈನ್. ದೆನ್ ದ ಲಾಸ್ಟ್ ಟಾಪಿಕ್ ಇಸ್ ಏಜಸ್. ಸೊ ಏಜಸ್ ಅಂದ್ರೆ ಅಗೇನ್ ವೆರಿ ಪಾಪ್ಯುಲರ್. ಫಾದರ್ಸ್ ಏಜ್ ಎಷ್ಟೈತಿ, ಸನ್ಸ್ ಏಜ್ ಎಷ್ಟೈತಿ, ಸನ್ಸ್ father is 3 times elder than that of the son, 2 times elder than that of the son. So now what is that son's age now? What is the son's age 10 years before? What was the son's age 10 years before? What will be the son's age after 10 years from now? E type questions related to age. So ಇದ್ರೊಳಗೆ some varieties ಅಂದ್ರೆ 10 years ago ratio of. Sometimes ಅವರು ರೇಷಿಯೋ ಒಳಗೂ ನಿಮ್ಗೆ ಕೇಳ್ತಾರೆ. ಸೊ ರೇಷಿಯೋ ಒಳಗೆ ಕೇಳಾಗ ನೀವು ಎಕ್ಸ್ ಅಂತ ಮಾಡ್ಕೋತೀರಿ, ಲೈಕ್ 3x 2x ಅಥವಾ 2y ಆ ಟೈಪ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ತೀರಿ. ಸೊ ಪ್ರೆಸೆಂಟೇಜ್ ಕೇಳ್ತಾರೆ, ವಾಟ್ ಈಸ್ ದ ಸಮ್ ಆಫ್ ದೇರ್ ಪ್ರೆಸೆಂಟೇಜ್. ಸಮ್ಟೈಮ್ಸ್ ಹೌ ಮೆನಿ ನಂಬರ್ ಆಫ್ ಬಾಯ್ಸ್. ಸೊ ಇದ ಏಜಸ್ ಒಳಗನ ನೀವು ಕ್ವಶನ್ ಕೇಳ್ಕೊಂಡ ಟೋಟಲ್ ಒಳಗೆ ಅನ್ನೋದು ಕೇಳ್ಕೊಂಡು ಹೌ ಮೆನಿ ಬಾಯ್ಸ್ ಆರ್ ದೇರ್. ಸೊ ಅಗೇನ್ ಹೇಳಾಕತ್ತೀನಿ, ಎವ್ರಿ ಟಾಪಿಕ್ ಮಿನಿಮಮ್ ನೀವು 20-30 ಕ್ವಶನ್ಸ್ ಮಿನಿಮಮ್ ಸಾಲ್ವ್ ಮಾಡಬೇಕು. ಇನ್ ಡೀಟೇಲಾಗಿ ನೀವು ನಾನು ಎಕ್ಸ್ಪ್ಲೇನ್ ಮಾಡಿದ್ನಿ ಅಂದ್ರೆ 1 hour ಮೇಲೆ ಬೇಕು ಎವ್ರಿ ಟಾಪಿಕ್. ಓಕೆನಾ. ಸೊ ಆಮೇಲೆ ಟೈಮ್ ಸಿಕ್ಕಾಗ ಐ ವಿಲ್ ಡೂ ದಟ್. ನೆಕ್ಸ್ಟ್ ಕ್ವಶನ್ ಇದೇ ಟೈಪನ 6 years ಅಗೋ ಅಥವಾ ಒಂದು ಸ್ಟೇಟ್ಮೆಂಟ್ ಕೇಳಾರು. ಸೊ ವಾಟ್ ಈಸ್ ದ ಏಜ್ ಆಫ್ ಮದರ್ 6 years ಬ್ಯಾಕ್. ಫೈನ್. ಸೊ ದೀಸ್ ಆರ್ ದ ವೇರಿಯಸ್ ಟಾಪಿಕ್ಸ್ ಆನ್ ವಿಚ್ ದ ಕ್ವಶನ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್. ಸೊ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ಅಂದ್ರೆ ಆರ್ ಫಸ್ಟ್ ಟೈಮ್ ನೀವು ಪ್ರಿಪೇರ್ ಆಗಕತ್ತಿದ್ರೆ SSC JEE, ಈ ವಿಡಿಯೋ ನಿಮ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಕೊಡ್ತೈತಿ. ಸೊ ಲಾಸ್ಟ್ ಒಂದು ಟಾಪಿಕ್ ಇತ್ತು ಫಿಗರ್ ಸೀರೀಸ್ ಅತ್ತ. ಸೊ ನಾನು ಅದನ್ನ ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಬಿಕಾಸ್ ನಾವು ಆಲ್ಫಾಬೆಟ್ ಸೀರೀಸು ನೋಡಿವು, ನಂಬರ್ ಸೀರೀಸು ನೋಡಿವು. ಸೊ ಅದೇ ಟೈಪನ್ನು ಒಂದು 4-5 ಇಮೇಜಸ್ ಕೊಟ್ಟಿರ್ತಾರೋ. ಆಮೇಲೆ 5th ಇಮೇಜ್ ಕೇಳ್ತಾರೋ ಅವರು, ನಿಮ್ಗೆ ಲಾಸ್ಟ್ ಇಮೇಜ್ ಏನೈತೆ ಅಂತ ನೀವು ಐಡೆಂಟಿಫೈ ಮಾಡಬೇಕು ಬೇಸ್ಡ್ ಆನ್ ಫೈಂಡಿಂಗ್ ದ ರಿಲೇಷನ್ಶಿಪ್. ಓಕೆ. ಸೊ ಆಪ್ಟಿಟ್ಯೂಡ್ ಕ್ವಶನ್ಸ್ ಆರ್ ರಿಯಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಮೈಂಡ್ ಫ್ರೆಶ್ ಆಕೈತಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಕತ್ತಿದ್ರೆ ಡೈಲಿ ಒಂದು 30 minutes ಶೆಡ್ಯೂಲ್ ಇಟ್ಕೋರಿ. ಎಕ್ಸಾಮ್ ದೂರ ಇತ್ತಂದ್ರೆ ಒಂದು 30 minutes ಶೆಡ್ಯೂಲ್ ಇಟ್ಕೊಂಡ ಒಂದೊಂದು ಟಾಪಿಕ್ ನೀವು ಮಾಡ್ಕೋತ ಹೋಗ್ರಿ ಆರಾಮ್. ಯು ಕ್ಯಾನ್ ಸ್ಟಡಿ ಆನ್ ಯುವರ್ ಓನ್ ಆ್ಯಕ್ಚುಲಿ. ಓಕೆ. ಸೊ ವಾಟ್ ಎವರ್ ದ ಟಾಪಿಕ್ಸ್ ಐ ಹ್ಯಾಡ್ ಲಿಸ್ಟೆಡ್ ಇನ್ ದಿಸ್, ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಅಪಿಯರ್. ಬಟ್ ಸಮ್ಟೈಮ್ಸ್ ಒಂದೊಂದು ಸಿಂಪಲ್ ಕ್ವಶನ್ಸ್ನು ನಿಮಗೆ ಬೇರೆ ಕೇಳ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಹಿಂಗೆ ಒಂದು ಮೆಟ್ರಿಕ್ಸ್ ಫಾರ್ಮ್ದಾಗ ಒಂದು ಕ್ವಶನ್ಸ್ ಇರ್ತಾವೆ. ಓಕೆ. ಸೊ ಇಲ್ಲಿ ನಂಬರ್ಸ್ ಕೇಳಿರ್ತಾರೆ ಅವರು. ಇಲ್ಲಿ 1 2 3 4 5 6 7 8 9 ಅಂತ ಬರೀತಾರೆ. ಇಲ್ಲೇ ವಾಟ್ ಈಸ್ ದ ನಂಬರ್. ಓಕೆ. ಸೊ ನೀವು ಇದ್ರದ್ದು ಒಂದು ರಿಲೇಷನ್ ಬಿಲ್ಡ್ ಮಾಡ್ಕೊರಿ, ಇದ್ರದ್ದು ಒಂದು ಮಾಡಿರಿ. ಸೊ ಅದೇ ರಿಲೇಷನ್ ಇಲ್ಲಿ ಫಾಲೋ ಆಕಿತ್ತ ನೆಕ್ಸ್ಟ್ ಇಟ್ ವಿಲ್ ಫಾಲೋ, ಇಲ್ಲಿ ಫಾಲೋ ಆತಂದ್ರೆ ಅದು ಇಲ್ಲಿ ಫಾಲೋ ಆಕೈತಿ. ಸೊ ಇಟ್ ಕ್ಯಾನ್ ಬಿ ನಂಬರ್ಸ್ ಆರ್ ಇಟ್ ಕ್ಯಾನ್ ಬಿ ಇವನ್ ಅಲ್ಫಾಬೆಟ್ಸ್ ಆಲ್ಸೋ. ಓಕೆ. ಸೊ ಈ ಟೈಪ್ ಹೆಸ್ ಕ್ವಶನ್ಸ್ ಕೇಳ್ತಾರೋ. ನಿಮಗೊಂದು ಸ್ವಲ್ಪ ಪ್ರಾಫಿಟ್ ಆ್ಯಂಡ್ ಲಾಸು ಡಿಸ್ಕೌಂಟ್ಸು ಅದ್ರ ಮೇಲೆ ಅಷ್ಟು ಕ್ವಶನ್ಸ್ ಬರೋದಿಲ್ಲ. ಓಕೆ. ಬಂದ್ರೂ ವೆರಿ ಸಿಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ಸ್ ಮೇಲೆ ಕೇಳ್ತಾರೋ. ಆಮೇಲೆ ಡಿಸ್ಟನ್ಸಸ್ ಮೇಲೆ ಅದು ಅಗದಿ ಲೈಕ್ ಆಪ್ಟಿಟ್ಯೂಡ್ ನೀವು ಸ್ವಲ್ಪ ತಲೆ ನಡೆಸಿ ಥಿಂಕ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಓಕೆ. ಸೊ ದಟ್ಸ್ ಆಲ್ ಫಾರ್ ದಿಸ್ ಪರ್ಟಿಕ್ಯುಲರ್ 4th lecture. ಸೊ ಅಗೇನ್ ಆಫ್ಟರ್ 2 days ಐ ವಿಲ್ ಬಿ ಅಪ್ಲೋಡಿಂಗ್ ಅ ನ್ಯೂ ವಿಡಿಯೋ ಆನ್ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಕ್ವಶನ್ಸ್. ಸೊ ಅಗೇನ್ ಅದ್ರೊಳಗೂ ಎವ್ರಿ ಸಬ್ಜೆಕ್ಟ್ ಒಳಗೆ ಅಥವಾ ಎವ್ರಿ ಟಾಪಿಕ್ ಒಳಗೆ ಸ್ಯಾಂಪಲ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡತ್ನು.
ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ರಿ ಅಂದ್ರೆ ಯಾವ ಟೈಪ್ ಸ್ಟ್ರೆಸ್ ಕೊಟ್ಟು, ಯಾವ್ದು ವೇಟೇಜ್ ಕೊಟ್ಟು ಅಥವಾ ಯಾವ ಟೈಪ್ ಆಫ್ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡ್ಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಸಿಗ್ತೈತಿ. ಓಕೆ. ಸೊ ಸ್ಯಾಂಡ್ ಪಾಯಿಂಟ್ ಆಲ್ವೇಸ್ ವಿಶಸ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆರ್ beloved students. Thank you very much.